ओम शांति। मीठे बच्चे, अभी भारत कास और आम सारी दुनिया पर बृहस्पति की ದಿಶಾ बैठनी है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ಇಡೀ ಪ್ರಪಂಚದ ಮೇಲೆ, ವಿಶೇಷವಾಗಿ ಭಾರತ ದೇಶದ ಮೇಲೆ ಬೃಹಸ್ಪತಿ ದಿಶೆ ಕೂತ್ಕೊಳ್ಳುತ್ತಿದೆ. ಬಾಬಾ तुम बच्चे द्वारा भारत को सुखधाम बना रहे हैं. ಇಷ್ಟೊಂದು ಜನ ನಾವೆಲ್ಲ ಮಕ್ಕಳೇನಿದ್ದೀವಿ, ಬ್ರಹ್ಮ ಕುಮಾರ ಕುಮಾರಿಯರೇನಿದ್ದೀವಿ, ಇವ್ರ ಮುಖಾಂತರ ತಂದೆ ಏನು ಮಾಡ್ತಾ ಇದ್ದಾರೆ, ಭಾರತ ದೇಶವನ್ನು ಸುಖಧಾಮವನ್ನಾಗಿ ಮಾಡ್ತಾ ಇದ್ದಾರೆ. प्रश्न है, 16 कला संपूर्ण बनने के लिए तुम बच्चे कौन सा पुरुषार्थ करते हो? 16 ಕಲಾ ಸಂಪೂರ್ಣರಾಗಲಿಕ್ಕೋಸ್ಕರ, ಸತ್ಯುಗದಲ್ಲಿ 16 ಕಲೆಗಳಿರುತ್ತಲ್ಲ, ಸೊ ಸಂಪೂರ್ಣರಾಗಲಿಕ್ಕೋಸ್ಕರ ತಾವು ಮಕ್ಕಳು ಯಾವ ಪುರುಷಾರ್ಥನ ಮಾಡ್ತಾ ಇದ್ದೀರಾ? ಬಾಬಾ ಕೇಳ್ತಾರೆ, ಯೋಗ ಬಲ ಜಮಾ ಕರ್ನೇಕ, ಯೋಗ ಶಕ್ತಿನ ಹೆಚ್ಚಿಸ್ಕೊಳ್ತಕ್ಕಂಥ ಪುರುಷಾರ್ಥವನ್ನು ತಾವು ಮಾಡ್ತಾ ಇದ್ದೀರಾ. तुम 16 कला संपूर्ण बन रहे हो, इसके लिए बाबा कहते वेदांतो छूटे ग्रहण. ಈ ಜ್ಞಾನಕ್ಕೆ ಬಂದು ನಾವು ಸಂಪೂರ್ಣ ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, 16 ಕಲಾ ಸಂಪನ್ನರು ಆಗ್ತಾ ಇದ್ದೀವಿ. ಮತ್ತೆ ಈ ಒಂದು ತಂದೆಯಿಂದ ನಾವು ಈ ಜ್ಞಾನ ಪಡ್ಕೊಂಡು ವಿಕಾರಗಳನ್ನೆಲ್ಲ ದಾನ ಮಾಡಿಬಿಟ್ರೆ ಏನಾಗುತ್ತೆ, ಗ್ರಹಣ ಬಿಟ್ಟೋಗುತ್ತೆ. ಇವತ್ತು ಗ್ರಹಣ ಹಿಡ್ಕೊಂಡ್ರೆ ಏನು ಮಾಡ್ತಾರೆ, ದಾನ ಮಾಡ್ತಾರೆ, ತರ್ಪಣ ಬಿಡ್ತಾರೆ. ಕಾಮ್ ವಿಕಾರ ಜೋ ಗಿರಾನೆ ವಾಲ ಇಸ್ಕೋ ದಾನ್ ದೇದು. ಈ ಮನುಷ್ಯನ ಜೀವನದಲ್ಲಿ ದುಃಖ ಕೊಡೋದಕ್ಕೆ ಕಾರಣನೇ ಮೂಲ ಕಾಮ ವಿಕಾರ ಆಗಿದೆ, ಬೀಳಿಸುವಂಥದ್ದಾಗಿದೆ. ಅದರಿಂದ ಇದನ್ನೇ ದಾನ ಮಾಡಿಬಿಟ್ರಿ ಅಂತ. ದಾನ ಕೊಟ್ಟರೆ ಏನಾಗುತ್ತೆ, ಅದು ಗ್ರಹಣ ಬಿಟ್ಟು ಹೋಗ್ಬಿಡುತ್ತೆ. ಅನೇಕ ಪ್ರಕಾರದ ದರಿದ್ರಗಳು, ಕಷ್ಟಗಳು, ಕಾರ್ಪಣ್ಯಗಳು, ವಿಘ್ನಗಳು, ಸಮಸ್ಯೆಗಳು, ಇವಕ್ಕೆಲ್ಲ ಮೂಲ ಇದು. ಮನುಷ್ಯ ಯಾವಾಗ ಪವಿತ್ರತೆಯನ್ನು ಕಳ್ಕೊಂಡ್ಬಿಟ್ಟ, ದೇಹಾಭಿಮಾನದಲ್ಲಿ ಬಂದ್ಬಿಟ್ಟ, ವಿಕಾರಗಳಲ್ಲಿ ಹೋಗ್ಬಿಟ್ಟ, ಆಗ ಎಲ್ಲ ಕಳ್ಕೊಂಡ್ಬಿಟ್ಟ. ಸತ್ಯುಗದಿಂದ ತ್ರೇತಾಯುಗಕ್ಕೆ ಬಂದ್ವಿ, ಅಲ್ಲೇನಾಗಲಿಲ್ಲ, ಆತ್ಮದ ಪವರ್ ಸ್ವಲ್ಪ ಕಮ್ಮಿ ಆಯಿತು. ತ್ರೇತಾಯುಗದಿಂದ ದ್ವಾಪರಿಗೆ ಕೇಳಿದ್ವಲ್ಲ, ಆವಾಗ ಇದು ಎಂಟ್ರಿ ಆಗಿದ್ದು. ಮಧ್ಯಕಾಲದಲ್ಲಿ ಬಂದಿರೋದು, ಇದೇನು ಮೊದಲಿಂದ ಬಂದಿದ್ದಲ್ಲ, ಜನಕ್ಕೆ ಗೊತ್ತಿಲ್ಲ. ಇದು ಮಧ್ಯಕಾಲದಲ್ಲಿ ಬಂದಿದ್ದು, ಈಗ ಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ದಾನ ಮಾಡ್ರಿ ಅಂತಾರೆ ಬಾಬಾ. ದೇಹದ ಅಭಿಮಾನ ಛೋಡೋ, ದೇಹಿ ಅಭಿಮಾನಿ ಬನೋ, ಶರೀರ ಕಾ ಬಾನ್ ಛೋಡು. ಹೇಳ್ತಾ ಇದ್ದಾರೆ, ದೇಹಾಭಿಮಾನ ಬಿಟ್ಬಿಡಿ, ಆತ್ಮಾಭಿಮಾನಿಗಳಾಗಿ ಶರೀರದ ಭಾವನೆಗಳನ್ನು ಮರೀರಿ ಅಂತಾರೆ. ಇವ್ರು ಮೈ ಮರೆತು ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಕೆಲಸದಲ್ಲಿ ಮಗ್ನರಾಗಿದ್ದಾಗ ಇವ್ರು ಮೈ ಮರೆತು ಬಿಟ್ಟಿದ್ದಾರೆ. ಹಾಗೆ ದೇಹ ಭಾವನೆಗಳನ್ನು ಮರೀಬೇಕು, ಇಲ್ಲಿ ಬಾಬಾ ಹೇಳೋದು. ಇವತ್ತಿನ ಧಾರಣೆ ಇದೆ, ಅವಿನಾಶಿ ಜ್ಞಾನ ರತ್ನೋಂಕ ಸೌದಾ ಕರ್ ಕಿಸಿ ಕಾ ಭಿ ಕಲ್ಯಾಣ ಕರ್ನೆ ಕಾ ಸಮಯ ದೇನಾ ಹೈ. ಅವಿನಾಶಿ ಜ್ಞಾನ ರತ್ನಗಳು ಏನು ಬಾಬಾ ನಮಗೆ ಕೊಡ್ತಾ ಇದ್ದಾರೆ, ಇದನ್ನೇನು ಮಾಡಬೇಕಾಗಿದೆ, ಈ ರತ್ನಗಳನ್ನು ಬಿಸ್ನೆಸ್ ಮಾಡಬೇಕಾಗಿದೆ. ವ್ಯಾಪಾರ ಮಾಡಿ ಯಾರ ಕಲ್ಯಾಣಕ್ಕಾಗಲಿ ಸಮಯ ಕೊಡಿ ಅಂತಾರೆ. ಈಗ ಆತ್ಮಗಳು ಕಲ್ಯಾಣ ಮಾಡ್ಕೊಳ್ಳೋ ಟೈಮ್, ಆತ್ಮಗಳು ಉನ್ನತಿ ಆಗುವಂಥ ಸಮಯ, ಆತ್ಮಗಳಿಗೆ ಶಕ್ತಿ ಕೊಡ್ತಕ್ಕಂಥ ಸಮಯ, ಆತ್ಮಗಳ ಸ್ನೇಹ ತುಂಬತಕ್ಕಂಥ ಸಮಯ ನಡೀತಾ ಇದೆ. ಅನೇಕರ ಕಲ್ಯಾಣ ಮಾಡಬೇಕಂದ್ರೆ ನೀವು ಸಮಯವನ್ನು ಇದಕ್ಕೆ ಕೊಡಿ ಅಂತ ಹೇಳ್ತಾರೆ, ಸಮಯ ಇದಕ್ಕೆ ತೊಡಗಿಸಿ ಅಂತಾರೆ. ಹಸೀನ್ ಬನನ ಅವ್ರ ಬನನ, ಸುಂದರ ಆತ್ಮಗಳಾಗಬೇಕು, ಅನೇಕ ಆತ್ಮಗಳನ್ನು ಸುಂದರ ಆತ್ಮಗಳನ್ನಾಗಿ ಮಾಡಬೇಕು. ಇವತ್ತಿನ ವರದಾನ ಇದೆ, फुल स्टॉप द्वारा श्रेष्ठ स्थिति रूपी मेडल प्राप्त करने वाले. फुल स्टॉप मुखांतर ಶ್ರೇಷ್ಠ ಸ್ಥಿತಿ ಎಂಬ ಮೆಡಲ್, ಪದಕ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥವ್ರು ಮಹಾವೀರರು ಆಗಿರಿ. ಮಹಾವೀರರು ಆಗಿ, ದೊಡ್ಡ ದೊಡ್ಡ ಒಂದು ಪದಕಗಳು ತೊಗೊಂಡಿರೋರಿಗೆ ಪರಮ ವೀರಚಕ್ರ ಇವೆಲ್ಲ ಕೊಡ್ತಾರಲ್ಲ ಮಿಲಿಟ್ರಿನಲ್ಲಿ, ಅಥವಾ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಮಾಡಿರೋರಿಗೆಲ್ಲ ಇದು ಕೊಡ್ತಾರಲ್ಲ, ಸನ್ಮಾನಗಳು, ಗೌರವಗಳು, ಪದಕಗಳು ಇವೆಲ್ಲ ಬರುತ್ತಲ್ಲ. ಈಗ ಬಾಬಾ ಹೇಳ್ತಾ ಇರೋ ಪದಕ ಯಾವುದು, ಫುಲ್ ಸ್ಟಾಪ್ ಮುಖಾಂತರ ಶ್ರೇಷ್ಠ ಸ್ಥಿತಿಯನ್ನು ಮೆಡಲ್. ಮನಸ್ಥಿತಿ ಯಾವ ಪರಿಸ್ಥಿತಿಗಳು ಬಂದರೂ ಹಿಂಗೆ ಆಗಬಾರ್ದು, ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಬೇಕು. ಆ ಥರ ಒಂದು ಪದಕವನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಅಂಥವರು ಮಹಾವೀರರು ಆಗಿರಿ.
इस अनादि ड्रामा में रूहानी सेना के सेनानियों को कोई मेडल देते नहीं हैं. ಈ ಆತ್ಮಿಕ ಅನಾದಿ ಡ್ರಾಮಾದಲ್ಲಿ ಆತ್ಮಿಕ ಸೈನ್ಯದವರಿಗೆ ಇದರ ಒಂದು ಕಮಾಂಡರ್ಸ್ ಏನು ಇದ್ದಾರೆ ಇವ್ರಿಗೆ ಯಾರು ಮೆಡಲ್ ಕೊಡಲ್ಲ ಅಂತಾರೆ ಬಾಬಾ. ಅಂದರೆ ಲೌಕಿಕದವರು ಮೆಡಲ್ ಕೊಡೋದು ಗೌರ್ಮೆಂಟ್ ಅವರು ಮಿಲ್ಟ್ರಿನವ್ರಿಗೆ. ಲೇಕಿನ್ ಡ್ರಾಮಾ ಅನುಸಾರ ಉನ್ಹೇ ಶ್ರೇಷ್ಠ ಸ್ಥಿತಿ ರೂಪಿ ಮೆಡಲ್ ಸ್ವತಃ ಪ್ರಾಪ್ತ ಹೋ ಜಾತಾ ಹೈ. ಆದರೆ ಡ್ರಾಮಾನುಸಾರವಾಗಿ ಶ್ರೇಷ್ಠ ಸ್ಥಿತಿಯ ಒಂದು ಮೆಡಲ್ ಅಂತಕ್ಕಂಥದ್ದು प्राप्ति आगोग्बिಡುತ್ತೆ ऑटोमेटिक आगे. यह मेडल उन्हें ही प्राप्त होता है जो हर आत्मा का पॉट साक्षी होकर देखते हुए फुल स्टॉप की मात्रा सहज लगा देते हैं. ನೋಡಿ, ಈ ಮೆಡಲ್ ಯಾರಿಗೆ ಸಿಗುತ್ತೆ ಆಟೋಮೆಟಿಕಲಿ ಅಂದರೆ, ಯಾರು ಈ ಮೆಡಲನ್ನು ಪ್ರಾಪ್ತಿ ಮಾಡ್ಕೊತಾರೆ ಅಂದರೆ ಯಾರು ಪ್ರತಿಯೊಬ್ಬರ ಪಾತ್ರಗಳು ಆತ್ಮಗಳ ಪಾತ್ರಗಳು ಏನಿದ್ದಾವೆ ಅದನ್ನು ಸಾಕ್ಷಿಯಾಗಿದ್ದು ನೋಡ್ತಾ ಇರ್ತಾರೆ. ಪ್ರತಿಯೊಂದು ಆತ್ಮದ ಪಾತ್ರ ಏನಿದೆ ಅದನ್ನು ಸಾಕ್ಷಿ ಸ್ಥಿತಿಯಲ್ಲಿ ನೋಡ್ತಾ ಇರ್ತಾರೆ, ಫುಲ್ ಸ್ಟಾಪ್ ಇಡ್ತಾರೆ, ಅವ್ರಿಗೆ ಸಹಜವಾಗಿ ಇದು ಸಿಗುತ್ತೆ ಅಂತಾರೆ. ಐಸಿ ಆತ್ಮಾओं का फाउंडेशन अनुभव के आधार पर होता है. ಈ ರೀತಿ ಆತ್ಮಗಳ ಫೌಂಡೇಶನ್ನು ಅನುಭವದ ಆಧಾರದ ಮೇಲೆ ಆಗಿರುತ್ತೆ. इसलिए कोई भी समस्या रूपी दीवारों ने रोक नहीं सकते. ಈ ಕಾರಣದಿಂದ ಅವ್ರಿಗೆ ಯಾವುದೇ ಪ್ರಾಬ್ಲಮ್ಸ್ ಅನ್ನೋಂಥ ಅಡ್ಡಗೋಡೆಗಳು ಅವ್ರು ನಿಲ್ಸಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಅವ್ರಿಗೆ ಯಾವುದೇ ಅಡಚಣೆಗಳು ಬರೋದೇ ಇಲ್ಲ. ಅವ್ರು ಈ ರೀತಿ ಸ್ಥಿತಿಯನ್ನು ರೂಪಿಸ್ಕೊಂಡಿರ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಲೋಗನ್, ಹರ್ ಪರಿಸ್ಥಿತಿ ರೂಪಿ ಪಹಾड़ को पार कर अपनी मंजिल को प्राप्त करने वाले उड़ता पंछी बनो. ನೋಡಿ, ಪ್ರತಿಯೊಂದು ಪರಿಸ್ಥಿತಿಗಳೆಂಬ ಬೆಟ್ಟಗಳನ್ನು ಕೂಡ ಪಾರು ಮಾಡಿ ತಮ್ಮ ಗುರಿಯನ್ನು ತಲುಪುವಂಥವ್ರು, ತಮ್ಮ ಗುರಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋವಂಥವ್ರು ಹಾರುವ ಪಕ್ಷಿಗಳು ಆಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾರುವ ಪಕ್ಷಿಗಳು ಬೆಟ್ಟ ಗುಡ್ಡಗಳನ್ನ ದಾಟ್ಕೊಂಡು ಹೋಗ್ತಾ ಇರುತ್ತಲ್ಲ, ಭಾಳ ಎತ್ತರಕ್ಕೆ ಹೋಗ್ತಾ ಇರ್ತವೆ. ಅವು ಬೆಟ್ಟ ಗುಡ್ಡ ಅವಕ್ಕೇನು ನಿಲ್ಲಿಸೋಕ್ಕಾಗೋದಿಲ್ಲ. ಆ ರೀತಿ ನೀವು ಹಾರುವ ಪಕ್ಷಿಗಳು ಹಾಗೆ ಅಂತ ಬಾಬಾ ತಿಳಿಸಿದ್ದಾರೆ. ಗೀತೆ ಇದೆ, ಇವತ್ತಿನ ಗೀತೆ, ತುಮ್ಮಿ ಮಾತ್ ಪಿತಾ ಹೋ, ನೀವೇ ತಂದೆ ತಾಯಿ ಆಗಿದ್ದೀರಿ. ओम शांति. मीठे मीठे रूहानी बच्चों ने अपनी रूहानी बाबा की महिमा सुनी. ಮಧುರ ಮಧುರ ಆತ್ಮಿಕ ಮಕ್ಕಳು ತಮ್ಮ ಆತ್ಮಿಕ ತಂದೆಯ ಮಹಿಮೆಗಳನ್ನು ಕೇಳಿದ್ರಿ. वह गाते रहते हैं या तुम प्रैक्टिकल में उस बाबा का वर्षा ले रहे हो. ಭಕ್ತಿ ಮಾರ್ಗದಲ್ಲಿ ಹಾಡ್ಕೊಂಡು ಇದ್ದೋಗ್ಬಿಟ್ಟಿದ್ದಾರೆ, ನೀನೇ ತಂದೆ ತಾಯಿ ಅಂತ ಎಷ್ಟೋ ಹಾಡುಗಳಿದ್ದಾವೆ, ಹಾಡ್ಕೊಂಡು ಇದ್ದೋಗ್ಬಿಟ್ಟಿದ್ದಾರೆ. ಆದರೆ ನೀವು ಈಗ ಆ ತಂದೆಯಿಂದ ಆಸ್ತಿಯನ್ನು ತೊಗೊಳ್ತಾ ಇದ್ದೀರಿ ಅಂತ. ಯಾವ ತಂದೆಯಿಂದ? ಶಿವಬಾಬಾ ಅವರಿಂದ. ತುಮ್ ಜಾನ್ತೆ ಹೋ ಬಾಬಾ ಹಮಾರಾ ದ್ವಾರ ಹಿ ಭಾರತ್ ಕಾ ಸುಖಧಾಮ್ ಬನಾರೆ. ನಿಮಗೆ ಗೊತ್ತಿದೆ, ನಮಗೆ ತಂದೆ ಏನು ಮಾಡ್ತಾ ಇದ್ದಾರೆ? ನಮ್ಮ ತಂದೆ ನಮ್ಮ ಮುಖಾಂತರ ಭಾರತ ದೇಶವನ್ನು ಸುಖಧಾಮವನ್ನಾಗಿ ಮಾಡ್ತಾ ಇದ್ದಾರೆ. जिनके द्वारा बना रहे जरूर वही सुख धाम का मालिक बनेंगे. ಯಾರ ಮುಖಾಂತರ ಇಷ್ಟು ದೊಡ್ಡ ಕಾರ್ಯ ಬಾಬಾ ಅವ್ರು ಮಾಡಿಸ್ತಾ ಇದ್ದಾರೆ, ಅವಶ್ಯಕವಾಗಿ ಅವ್ರು ಹೋಗ್ಬಿಟ್ಟು ಏನಾಗ್ತೀವಿ? ಸುಖಧಾಮದ ಮಾಲೀಕರು ಕೂಡ ಆಗ್ತೇವೆ. ಬಚ್ಚೋं को तो बहुत ಖುಷಿ रहनी चाहिए. ನಾವು ಸುಖಧಾಮಕ್ಕೆ ಮಾಲೀಕರಾಗ್ತೀವಿ ಅನ್ನೋಂಥ ಖುಷಿ ನಿಮಗೆ ಇರಬೇಕಾಗಿದೆ. ಬಾಬಾ ಕಿ ಮಹಿಮಾ ಅಪರಂಪಾರ ಹೈ, ಉಸ್ಸೆ ಹಮ್ ವರ್ಷ ಪಾರೆ. ತಂದೆ ಮಹಿಮೆ ಎಷ್ಟು ದೊಡ್ಡದಿದೆ, ಮಹಿಮೆ ಅಪರಂಪಾರ ಇದೆ. ನಾವು ಆ ಮಹಿಮೆ ತಂದೆಯಿಂದ ತಗೊಂಡು ಆಸ್ತಿನ ಪಡ್ಕೊತಾ ಇದ್ದೀವಿ. ಅಭಿ ತುಮ್ ಬಚ್ಚೋं पर बल्कि सारी दुनिया पर बृहस्पति की अविनाशी दिशा. ಈಗ ನಮ್ಮ ಮಕ್ಕಳ ಮೇಲೆ, ಇಡೀ ಪ್ರಪಂಚದ ಮೇಲೆ ಅವಿನಾಶಿ ಬೃಹಸ್ಪತಿ ದಿಶೆ ಕೂತ್ಕೊಂಡಿದೆ. तुम अभी ब्राह्मण ही जानते हो भारत खास आम दुनिया सब पर बृहस्पति की दिशा बैठनी है. ಈಗ ನಿಮಗೆ ಗೊತ್ತಿದೆ, ನಮ್ಮ ಮಕ್ಕಳ ಮೇಲೆ ಮತ್ತು ಇಡೀ ಪ್ರಪಂಚದ ಮೇಲೆ ಬೃಹಸ್ಪತಿ ದಿಶೆ ಅಂದರೆ ದಿಶೆ ಬದಲಾವಣೆ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಕ್ಯೋಂಕಿ ತುಮ್ ಅಬ್ 16 ಕಲಾ ಸಂಪೂರ್ಣ ಬಂತೆ ಹೋ. ಏಕೆಂದರೆ ಈ ಸಮಯದಲ್ಲಿ ನೀವು 16 ಕಲೆಗಳು ಫುಲ್ ಆಗ್ತೀರಾ. ಈ ಸಮಯ कोई ಕಲಾ नहीं है. ಕಲಿಯುಗ ಕೊನೆಯಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಕಲೆಗಳೇ ಕ್ಷೀಣಿಸ್ಬಿಟ್ಟಿತ್ತಲ್ಲ. ಸತ್ಯುಗದಲ್ಲಿ 16 ಕಲೆ ಇತ್ತು, ತ್ರೇತಾಯುಗದಲ್ಲಿ 14ಕ್ಕೆ ಬಂತು, ದ್ವಾಪರಯುಗಕ್ಕೆ
14ಕ್ಕೆ ಬಂದಿದ್ದು 8 ಆಯಿತು, 8ಕ್ಕೆ ಬಂದಿದ್ದು 4 ಆಯಿತು ಕಲಿಯುಗದ ಬಿಗಿನಿಂಗ್ನಲ್ಲಿ, ಲಾಸ್ಟ್ಗೆ 0 ಆಗೋಯ್ತು. ಈಗ ಬಾಬಾ ಅವ್ರು ಬಂದು ಮತ್ತೆ ಫುಲ್ಲು ಮಾಡ್ತಾ ಇದ್ದಾರೆ. ಬಚ್ಚೆ ಬಹುತ್ ಖುಷಿ रहनी चाहिए, ಮಕ್ಕಳೇನಾಗಬೇಕೋ ಖುಷಿ ಪಡಬೇಕು ಅಂತಿದ್ದಾರೆ. ಐಸಾ ನಹಿ ಯಹಾ ಖುಷಿ ಹೈ ಬಾಹರ್ ಜಾನೆ ಸೆ ಗುಮ್ ಹೋ ಜಾಯ್. ಹಿಂಗೆ ತಿಳ್ಕೊಬೇಡಿ ನಾವು ಇಲ್ಲಿದ್ದಾಗ ಭಾಳ ಖುಷಿಯಾಗಿರ್ತೀವಿ, ಹೊರಗಡೆ ಹೋದರೆ ಆ ಖುಷಿ ಕಳ್ಕೋಬಾರ್ದು ಅಂತಿದ್ದಾರೆ. ಕಿಸ್ಕಿ ಮಹಿಮಾ ಗಾತೆ ಹೇ ಅಬ್ ತುಮಾರೆ ಪಾಸ್ ಹಾಜರ್. ಯಾರ ಮಹಿಮೆ ನೀವು ಗುಣಗಾನ ಮಾಡ್ತಾ ಇದ್ರೋ ಆ ತಂದೆ ಇವಾಗ ಬಂದ್ಬಿಟ್ಟಿದ್ದಾರೆ. ಬಾಬಾ ಸಮझाते हैं 5000 ವರ್ಷ ಪಹले भी ತುಮಕೋ ರಾಜ ಹಿ ದೇಕರ್ ಗಯಾ ತಾ. ತಂದೆ ತಿಳಿಸ್ತಾ ಇದ್ದಾರೆ, ಯಾರನ್ನ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರೋ ಆ ತಂದೆ 5000 ವರ್ಷಗಳ ಹಿಂದೆ ಮಕ್ಕಳಿಗೆ ಇಷ್ಟೆಲ್ಲ ಸ್ವರ್ಗ ಸುಖವನ್ನು ಕೊಟ್ಬಿಟ್ಟು ಹೋಗಿದ್ರು. ಅಬ್ ತುಮ್ ದೇಖೇಂಗೆ ಆಹಿಸ್ತೆ ಆಹಿಸ್ತೆ ಸಬ್ ಪುಕಾರ್ತೆ रहेंगे. ನೀವು ನೋಡ್ತೀರಾ ಜನ ಕರೀತಾ ಇದ್ದಾರೆ, ನಿಧಾನಕ್ಕೆ ಎಲ್ಲರೂ ಕರೀತಾ ಹೋಗ್ತಾರೆ. ತುಮಾರೆ ಬಿ ಸ್ಲೋಗನ್ ನಿಕಲ್ತೆ रहेंगे. ಈ ಜ್ಞಾನ ಎಲ್ಲ ಕಡೆಯಲ್ಲಿ ಪ್ರಚಾರ ಆಗ್ತಾ ಹೋಗುತ್ತೆ. ಜೈಸೆ ಇಂದಿರಾ ಗಾಂಧಿ कहती थी ಏಕ ಧರ್ಮ ಏಕ ಭಾಷಾ ಏಕ ರಾಜಾ ಹೋ. ಇಂದಿರಾ ಗಾಂಧಿ ಇದ್ದಾಗ ಹೇಳ್ತಾ ಇದ್ರು ಒಂದು ಧರ್ಮ ಆಗಬೇಕು, ಒಂದು ಭಾಷೆ ಆಗಬೇಕು, ಒಂದು ರಾಜ್ಯ ಆಗಬೇಕು ಅಂತ. ಉಸ್ಮೆ ಬಿ ಆತ್ಮ कहती है. ಅವರಲ್ಲಿ ಇದ್ದಂಥ ಆತ್ಮನೇ ಹೇಳ್ತಾ ಇತ್ತಲ್ವ. ಆತ್ಮ ಜಾನ್ತಿ ಹೇ ಬರೋಬರ್ ಭಾರತ್ ಮೇ ಏಕ ರಾಜಧಾನಿ ಥಿ. ಆತ್ಮಕ್ಕೆ ಗೊತ್ತಿದೆ ವಾಸ್ತವದಲ್ಲಿ ರಾಜಧಾನಿ ಇತ್ತು. ಜೋ ಅಭಿ ಸಾಮ್ನೆ ಕಡಿ, ಈಗ ಅದು ಎದುರುಗಡೆ ನಿಂತಿದೆ. ಸಮಸ್ತೆ ಹೇ ಕಭಿ ಬಿ ಸಾರಾ ಖತಮ್ ಹೋ ಜಾಯ್. ತಿಳ್ಕೊಂತಾರೆ ಏನಾದರೂ ಆಗಿ ಎಲ್ಲ ಕ್ಲೋಸ್ ಆಗ್ಬೋದು ಅಂತ. ಯೇ ಕೋಯಿ ನೈ ಬಾತ್ ನಹಿ. ಕ್ಲೋಸ್ ಆಗೋದೇನು ಬಸ್ ಮಾತಲ್ಲ, ಯಾವಾಗ ಸಮಯ ಬರುತ್ತೆ ಅವಾಗೆಲ್ಲ ಕ್ಲೋಸ್ ಆಗೇ ಆಗುತ್ತೆ. ಯೇ ಕೋಯಿ ನೈ ಬಾತ್ ನಹಿ. ಭಾರತ್ ಫಿರ್ 16 ಕಲಾ ಸಂಪೂರ್ಣ ಜರೂರ್ ಬನ್ನ ಹೈ. ಭಾರತ ದೇಶ ಮತ್ತೇನಾಗುತ್ತೆ 16 ಕಲಾ ಸಂಪೂರ್ಣ ಆಗಬೇಕಾಗುತ್ತೆ. ತುಮ್ ಜಾನ್ತೆ ಹೋ ಹಮ್ ಇಸ್ ಯೋಗ ಬಲ್ ಸೆ 16 ಕಲಾ ಸಂಪೂರ್ಣ ಬನ್ ರಹೆ. ನೀವು ತಿಳ್ಕೊಂಡಿದ್ದೀರಿ ನಾವು ಯೋಗ ಮಾಡಿ 16 ಕಲೆಗಳು ಸಂಪನ್ನರು ಆಗ್ತಾ ಇದ್ದೀವಿ, ಸಂಪೂರ್ಣರಾಗ್ತಾ ಇದ್ದೀವಿ. कहते हैं ना दे दान तो छूटे ग्रहण. ದಾನ ಕೊಟ್ಟರೆ ಗ್ರಹಣ ಏನಾಗುತ್ತೆ ಬಿಟ್ಟು ಹೋಗುತ್ತೆ. ಬಾಬಾ भी कहते हैं विकारों को अवगुणों को दान में दे दो. ಬಾಬಾ ದಾನ ಕೊಡಿ ಅಂತ ಯಾವುದೇ ಹೇಳ್ತಾ ಇರೋದು ವಿಕಾರಗಳು ಕೊಟ್ಬಿಟ್ರಪ್ಪ, ಆಮೇಲೆ ಅವಗುಣಗಳು ಕೊಟ್ಬಿಟ್ರಪ್ಪ, ನಿಮ್ಮ ಒಳ್ಳೆ ಆತ್ಮಗಳು ಆಗ್ಬಿಡ್ತೀರಾ. ರಾವಣ ರಾಜ್ಯ ಹೇ ಬಾಬಾ ಅಕಾರಿಸಿ ಚುಡಾತೆ. ಈ ಕಲಿಯುಗ ರಾವಣ ರಾಜ್ಯ ಆಗಿಬಿಟ್ಟಿದೆ. ಇದರಿಂದ ಬಾಬಾ ಅವರು ಬಂದು ವಿಕಾರಗಳಿಂದ ಬಿಡಿಸ್ತಾ ಇದ್ದಾರೆ. ಇಸ್ಸೆ ಈ ಕಾಮ್ ವಿಕಾರ ಬಡ ಭಾರಿ ಅವಗುಣ. ಇದರಲ್ಲಿ ತುಂಬ ದೊಡ್ಡದು ಯಾವುದಪ್ಪ ಅಂದರೆ ಕೆಟ್ಟ ಗುಣ ಕಾಮ ವಿಕಾರದ್ದು. ತುಮ್ ದೇಹ ಅಭಿಮಾನಿ ಬನ್ ಪಡೆ ಹೋ. ವಿಕಾರಗಳಲ್ಲಿ ಹೋಗ್ಬಿಟ್ಟು ದೇಹಾಭಿಮಾನದಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೀರಾ. ಅಬ್ ದೇಹಿ ಅಭಿಮಾನಿ ಬನನ ಪಡೆ. ಈಗ ಆತ್ಮಾಭಿಮಾನಿಗಳು ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಶರೀರ ಕಾ ಬಾನ್ ಬಿ ಚೋಡನಾ ಪಡೆ. ಶರೀರ ಭಾವನೆಗಳನ್ನು ಬಿಟ್ಬಿಡಿ. इन बातों को तुम बच्चे ही समझते हो, दुनिया नहीं जानती. ಈ ಮಾತುಗಳನ್ನು ನೀವು ತಿಳ್ಕೊಂಡಿದ್ದೀರಿ, ಪ್ರಪಂಚದವ್ರು ಯಾರು ತಿಳ್ಕೊಂಡಿಲ್ಲ. ಭಾರತ ಜೋ 16 ಕಲಾ ಸಂಪೂರ್ಣತಾ ಸಂಪೂರ್ಣ ದೇವತಾओं का राज्य था अभी ग्रहण लगा हुआ. ಭಾರತ ದೇಶ ಏನಾಗಿತ್ತು ಮೊದಲು? ಸಂಪೂರ್ಣ ದೇವೀ ದೇವತೆಗಳ ರಾಜ್ಯ ಇತ್ತು, 16 ಕಲಾ ಸಂಪನ್ನ ದೇಶ ಇತ್ತು. ಇವತ್ತು ಪೂರ್ತಿ ದೇವತೆಗಳ ರಾಜ್ಯನೇ ಇಲ್ಲ, ಗ್ರಹಣ ಹಿಡಿದು ಬಿಟ್ಟಿದೆ ಅಂತ. ಮನುಷ್ಯರು ಸರ್ಕಾರ ಆಗೋಯ್ತಲ್ಲ, ದೇವತೆಗಳು ಹೊಟ್ಟೋದ್ರಲ್ಲ, ಅವರೆಲ್ಲ ಪುನರ್ಜನ್ಮಗಳಿಗೆ ಹೊಟ್ಟೋದ್ರು, ಸ್ವರ್ಗ ಹೊಟ್ಟೋಯ್ತು, ಮುಗೀತು ಟೈಮು ಅಂತಾರೆ. ಈಗ ಗ್ರಹಣ ಹಿಡಿದ್ಬಿಟ್ಟಿದೆ. ಇನ್ನು ಲಕ್ಷ್ಮೀನಾರಾಯಣಕ್ಕೆ ರಾಜಧಾನಿ ಥಿ. ಇದೇ ದೇಶದಲ್ಲಿ ಲಕ್ಷ್ಮೀನಾರಾಯಣ ರಾಜಧಾನಿ ಇತ್ತು. ಭಾರತ ಸ್ವರ್ಗ ಅಬ್ ವಿಕಾರೋಂ ಕಾ ಗ್ರಹಣ ಲಗಾ ಹುವಾ ಹೈ. ಈಗ ವಿಕಾರಗಳು ಗ್ರಹಣ ಹಿಡಿದ್ಬಿಟ್ಟಿದೆ. ಇಸ್ಲಿಯೇ ಬಾಬಾ ಕೇತೆ ದೇ ದಾನ್ ಚೂಟೆ ಗ್ರಹಣ. ನೀವು ದಾನ ಕೊಟ್ಬಿಡ್ರಿ ಈ ಕೆಟ್ಟ ಗುಣಗಳನ್ನ, ಗ್ರಹಣ ಬಿಟ್ಟು ಹೋಗ್ಬಿಡತ್ತೆ, ಒಳ್ಳೆ ಜೀವನ ನಿಮಗೆ ಸ್ಟಾರ್ಟ್ ಆಗುತ್ತೆ. ये काम विकार ही गिराने वाला, इसलिए इसको बाबा दान में दे दो करके कहते हैं. ಈ 5 ವಿಕಾರಗಳು ಮನುಷ್ಯನನ್ನು ಕೆಡಿಸುತ್ತೆ, ಬೀಳಿಸುತ್ತೆ. ಅದರಿಂದ ಇವುಗಳನ್ನು ದಾನ ಮಾಡಿಬಿಡ್ರಿ. 16 ಕಲಾ ಸಂಪೂರ್ಣ ಬಂಜಾಯಿ. ದಾನ ಕೊಟ್ಟರೆ ವಿಕಾರ ಕೆಟ್ಟ ಗುಣ ಬಿಟ್ಟರೆ 16 ಕಲಾ ಸಂಪನ್ನರು ಆಗ್ಬಿಡ್ತೀರ. ನಹಿ ತೋ ದೇಂಗೆ ತೋ ನಹಿ ಬನೆಂಗೆ.
ದಾನ ಕೊಡ್ದಿರ ಏನು ಪಡಿಯೋಕ್ಕಾಗಲ್ಲ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂದ್ರೆ ಹೆಂಗಾಗುತ್ತೆ? ಅಂದರೆ ವಿಕಾರ ಬಿಡಬೇಕು, ಒಳ್ಳೆ ಪಡಿಬೇಕು ಅಂತ. ಆತ್ಮಕ್ಕೂ ಅಪನ ಅಪನ ಪಾರ್ಟ್ ಮಿಲಾ ಹುआ है. ಪ್ರತಿಯೊಂದು ಆತ್ಮಕ್ಕೂ ಅವ್ರವ್ರ ಪಾರ್ಟ್ ಸಿಕ್ಕಿದೆ. ಯಹ ಭಿ ತುಮಾರಿ ಬುದ್ಧಿ ಮೇ, ಇದು ಕೂಡ ನಿಮ್ಮ ಬುದ್ಧಿನಲ್ಲಿ ಇದೆ. तुम्हारी आत्मा में जो कितना पार्ट है तुम विश्व के राज्य भाग्य लेते हो. ನಿಮ್ಮ ಆತ್ಮಗಳಲ್ಲಿ ಇದು ಪಾತ್ರ ಇದೆ, ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಂತೀರಿ. ಯಾ ಬೇಹದ್ ಕ ಡ್ರಾಮಾ ಹೈ, ಇದು ಪ್ರಪಂಚದ ಬೇಹದ್ದಿನ ಒಂದು ಡ್ರಾಮಾ ಇದೆ. ಅತಃ ಆಕ್ಟರ್ಸ್ ಹೈ, ಇಸ್ಮೇ ಫಸ್ಟ್ ಕ್ಲಾಸ್ ಆಕ್ಟರ್ಸ್ ವಹ ಲಕ್ಷ್ಮೀನಾರಾಯಣ. ಬೇಕಾದಷ್ಟು ಜನ ಪಾತ್ರಧಾರಿಗಳಿದ್ದಾರೆ, ಇದರಲ್ಲಿ ನಂಬರ್ 1 ಫಸ್ಟ್ ಕ್ಲಾಸ್ ಪಾತ್ರಧಾರಿಗಳು ಯಾರ್ದು? ಲಕ್ಷ್ಮೀನಾರಾಯಣರದು. ಇನೋಕ ನಂಬರ್ 1 ಪಾರ್ಟ್. ಲಕ್ಷ್ಮೀನಾರಾಯಣರ ಪಾರ್ಟು ಎಲ್ರಿಗಿಂತಲೂ ಶ್ರೇಷ್ಠವಾಗಿರೋ ನಂಬರ್ 1. ವಿಷ್ಣು ಸೋ ಬ್ರಹ್ಮ ಸರಸ್ವತಿ, ಫಿರ್ ಬ್ರಹ್ಮ ಸರಸ್ವತಿ ಸೋ ವಿಷ್ಣು ಬಂತೆ. ವಿಷ್ಣು ಆಗಿದ್ದವ್ರೇನಾದರೂ ಬ್ರಹ್ಮ ಸರಸ್ವತಿ ಆದರು. ಬ್ರಹ್ಮ ಸರಸ್ವತಿ ಅವರೇನಾಗ್ತಾರೆ? 84 ಜನ್ಮ ಎತ್ಕೊಂಡು ಲಾಸ್ಟ್ಗೆ ಏನಾಗ್ತಾರೆ? ಬ್ರಹ್ಮ ಸರಸ್ವತಿ ಪುನಃ ಆಗ್ತಾರೆ. ಮತ್ತೆ ಬ್ರಹ್ಮ ಸರಸ್ವತಿ ನೆಕ್ಸ್ಟ್ ಏನಾಗ್ತಾರೆ? ವಿಷ್ಣು ಆಗ್ತಾರೆ. ಅಂದರೆ ಇದು ನಾಟಕದಲ್ಲಿ ಅವರವರು ಯಾವಾಗ ಯಾವಾಗ ಪಾತ್ರ ಇರುತ್ತೆ ಆಯಾ ಸಮಯಕ್ಕೆ ಸರಿಯಾಗಿ ತಕ್ಕಂತೆ ಪಾತ್ರ ಅಭಿನಯಿಸ್ತಾರೆ. या 84 जन्मों का कैसे पार्ट लेते हैं सारा चक्र बुद्धि में आ जाता है. 84 ಜನ್ಮಗಳ ಚಕ್ರದಲ್ಲಿ ಯಾವ ಥರ ಸುತ್ಕೊಂಡು ಬರ್ತೀರಿ ಅನ್ನೋವಂಥದ್ದು ವಿಚಾರ ನೀವು ಚೆನ್ನಾಗಿ ತಿಳ್ಕೊಂಡಿರ್ತೀರಿ, ನಿಮಗೆ ಬುದ್ಧಿನಲ್ಲಿ ಇದೆ ಅಂತ. ಶಾಸ್ತ್ರ ಪढ़ने से थोड़ी कोई समझते हैं. ಬರೀ ಶಾಸ್ತ್ರಗಳು ಓದ್ಕೊಂಡಿದ್ರೆ ಯಾರಿಗಾದ್ರೂ ವಿಚಾರ ಗೊತ್ತಾಗುತ್ತಾ? ಇಲ್ಲ. ಕ್ಲಾಸಿಗೆ ಬರಬೇಕು, ಮುರಳಿ ಕೇಳಬೇಕು, ಕೋರ್ಸ್ ತಗೋಬೇಕು, ಆವಾಗ ಅರ್ಥ ಆಗುತ್ತೆ. तो कल्प की आयु लाखों वर्ष कह देते. ಗೊತ್ತಿಲ್ಲ ಅವರಿಗೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳು ಅಂತ ಬರೆದ್ಬಿಟ್ಟಿದ್ದಾರೆ. फिर तो स्वास्तिका भी बना ना सके, व्यापारी लोग चौपड़ा लिखते हैं उस पर भी स्वास्तिका निकालते रहते. ಈಗ ಸ್ವಾಸ್ತಿಕ ಬರೀತಾರೆ, ವ್ಯಾಪಾರಸ್ಥರು ಏನು ಮಾಡ್ತಾರೆ? ಎಲ್ಲ ಪುಸ್ತಕಗಳನ್ನು ಇಡ್ತಾರೆ, ಲೆಕ್ಕ ಬರೀತಾರೆ, ಅದ್ರ ಮೇಲೆ ಸ್ವಸ್ತಿಕ್ ಬರೆಸ್ತಾರೆ, ಗಣೇಶನದು ಪೂಜೆ ಮಾಡ್ತಾರೆ. ಯಹ ಬೇಹದ್ ಕ ಚೌಪಡ, ಇದು ಬೇಹದ್ದಿನ ಒಂದು ಲೆಕ್ಕ. स्वास्तिका में 4 भाग होता है. स्वस्तिक चिन्हನಲ್ಲಿ 4 ಭಾಗ ಇದೆ ಅಂತಾರೆ. तो चावल का भी भोग लगाते क्योंकि वहाँ चावल बहुत खाते. ಅಲ್ಲಿ ಶ್ರೀನಾಥ ಮಂದಿರದಲ್ಲಿ, ಜಗನ್ನಾಥ ಮಂದಿರದಲ್ಲಿ ನೈವೇದ್ಯ ಅನ್ನ ಇಡ್ತಾರಂತೆ, ಅದು 4 ಭಾಗ ಆಗುತ್ತಂತೆ. ವಹಾ ಸಬ್ ಗೀ ಕಿ ಸಚ್ಚೆ ಗೀ ಕಿ ಪಕ್ಕ ಮಾಲ್ ಬಂತ. ಶ್ರೀನಾಥನ ಮಂದಿರದಲ್ಲಿ ಒಳ್ಳೆ ಪಕ್ಕ ತುಪ್ಪದ್ದೇ ನೈವೇದ್ಯಗಳು ಮಾಡ್ತಾರಂತೆ. ಜಗನ್ನಾಥ ಮಂದಿರದಲ್ಲಿ ಅನ್ನದ್ದೇ ನೈವೇದ್ಯ. ಸಬ್ ಭೋಜನ್ ಬನಾತೆ ಹೇ ಸಫಾಯಿ ಸೆ ಮುಂಹ್ ಬಂದ್ ಕರ್ಕೆ ಬನಾತೆ. ಆ ಒಂದು ದೇವಸ್ಥಾನಗಳಲ್ಲಿ ಅಡುಗೆ ತಯಾರು ಮಾಡಬೇಕಾದ್ರೆ ಭಟ್ರು ಏನು ಮಾಡ್ತಾರೆ? ಬಟ್ಟೆ ಕಟ್ಕೊಂಡು ಮಾಡ್ತಾರೆ. ಅಂದರೆ ಮಾಸ್ಕ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ. ಪ್ರಸಾದ್ ಬಹುತ್ ಇಜ್ಜತ್ ಸೆ ಲೇ ಜಾತೆ. ಪ್ರಸಾದವನ್ನು ತುಂಬ ಗೌರವದಿಂದ ಏನು ಮಾಡ್ತಾರೆ? ತೆಗೆದುಕೊಂಡು ಹೋಗ್ತಾರೆ. ಭೋಗ್ ಲಗಾಕರ್ ಫಿರ್ ಯೆ ಸಬ್ ಪಂಡೆ ಲೋಗ್ ಮಿಲ್ತಾ. ನೈವೇದ್ಯ ಇಟ್ಟು ಎಲ್ಲ ಏನು ಮಾಡ್ತಾರೆ? ಆ ಒಂದು ಪಂಡಿತರಿಗೆಲ್ಲನೂ ಕೊಡ್ತಾ ಇರ್ತಾರೆ. ದುಕಾನ್ ಮೇ ಜಾಕರ್ ರಕ್ತೆ, ಅಂಗಡಿಗಳಲ್ಲಿ ಅದನ್ನು ಅಂಗಡಿಗೆ ಸೇಲ್ ಮಾಡ್ತಾರೆ. तो बहुत बड़ा भीड़ रहता, बहुत जन ಸೇರ್ತಾ ಇರ್ತಾರೆ. बाबा का देखा हुआ है. अब तुम बच्चों को दान कौन पढ़ा रहे हैं? मोस्ट बेलिवेट बाप आकर तुम्हारी सर्वेंट बना. ಯಾರು ಬಂದು ಇಷ್ಟೆಲ್ಲ ವಿದ್ಯೆ ಓದಿಸ್ತಾ ಇದ್ದಾರೆ? ಮಧುರಾತಿ ಮಧುರ ತಂದೆ ಬಂದು ಇಷ್ಟೆಲ್ಲ ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ದಾರೆ. ತುಮಾರ ಸೇವಾ ಕರ್ ರಹೇ ಹೇ, ಇತನಾ ನಶಾ ಚಡ್ತಾ ಹೇ. ಭಗವಂತನೇ ಬಂದು ನಮ್ಮ ಸೇವೆ ಮಾಡ್ತಾ ಇದ್ದಾರೆ, ಇಷ್ಟು ನಶೆ ಖುಷಿ ಏರುತ್ತಾ ಅಂತ ಕೇಳ್ತಾ ಇದ್ದಾರೆ. हम आत्माओं को बाबा पढ़ाते हैं, आत्मा ही सब कुछ करती है. मनुष्य फिर कह देते आत्ಮ ನಿರ್ಲೇಪ. ಆತ್ಮನೇ ಎಲ್ಲ ಮಾಡೋದು, ಜನಕ್ಕೆ ಗೊತ್ತಿಲ್ಲ. ಏನು ಹೇಳ್ಬಿಡ್ತಾರೆ? ಆತ್ಮ ನಿರ್ಲೇಪ ಅಂದ್ಬಿಡ್ತಾರೆ. तुम जानते हो आत्मा में जो 84 जन्मों का अविनाशी पार्ट भरा हुआ. ನಿಮಗೆ ಗೊತ್ತಿದೆ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಅಡಕವಾಗಿದೆ. उनको तो फिर निर्लेप कहना कितना रात दिन का फर्क हो जाता है. ಆತ್ಮದಲ್ಲಿ ಎಲ್ಲ ಪಾತ್ರ ತುಂಬಿದೆ, ಇವ್ರು ಹೇಳ್ತಾರೆ ಆತ್ಮದಲ್ಲೆಲ್ಲ ಏನೂ ಇಲ್ಲ ನಿರ್ಲೇಪ ಅಂದ್ಬಿಟ್ಟು. ಎಷ್ಟು ವ್ಯತ್ಯಾಸ ಆಗೋಯ್ತು ಅಂತ. सब कोई अच्छी रीति मास 1.5 मास बैठ समझे तब पॉइंट्स बुद्धि में बैठे.
ಯಾರಾದರೂ ಬಂದು ಒಂದು ತಿಂಗಳು 1.5 ತಿಂಗಳು ಇಲ್ಲಿ ಕೂತ್ಕೊಂಡು ಕೇಳಿದ್ರೆ ಅವ್ರಿಗೆ ಬುದ್ಧಿನಲ್ಲಿ ಪಾಯಿಂಟ್ಸ್ ಹೋಗುತ್ತೆ, ಇಲ್ಲಿದ್ರೆ ಹೋಗೋಕ್ಕಿಲ್ಲ ಅಂತಾರೆ. 1 ವಾರದಲ್ಲಿ ಸ್ವಲ್ಪ ತಿಳ್ಕೊತಾರೆ, ತಿಂಗಳಲ್ಲಿ ಜಾಸ್ತಿ ತಿಳ್ಕೊತಾರೆ, 1.5 ತಿಂಗಳು ಬಂದರೆ ಇನ್ನೂ ಚೆನ್ನಾಗಿ ತಿಳ್ಕೊತಾರೆ ಅಂತ ಬಾಬಾ ಹೇಳ್ತಾರೆ. ಯಾ ಪಾಯಿಂಟ್ಸ್ बुद्धि में बैठे दिन प्रतिदिन ಪಾಯಿಂಟ್ಸ್ तो बहुत निकालती रहती. ಡೈಲಿ ನಿಮಗೆ ಪಾಯಿಂಟ್ಸ್ ಏನಾಗ್ತಾ ಇರುತ್ತೆ, ಹೊಸ ಹೊಸ ಸಿಗ್ತಾ ಇರುತ್ತೆ. ಯಹ ಜೈಸೆ ಜ್ಞಾನ ಕಸ್ತೂರಿ. ಬಾಬಾ ಹೇಳ್ತಾ ಇರೋ ಜ್ಞಾನ ಒಂದು ರೀತಿಯಲ್ಲಿ ಕಸ್ತೂರಿ ಕೆಲಸ ಮಾಡುತ್ತೆ ಅಂತೆ. बच्चों को जब पूरा निश्चय बैठता है फिर समझते बरोबर परमपिता परमात्मा ही आकर दुर्गति से सद्गति करते. ಯಾವಾಗ ಪರಮಾತ್ಮ ಕೂತ್ಕೊಂಡು ಇದೆಲ್ಲ ತಿಳಿಸ್ತಾರೆ, ಮಕ್ಕಳು ನಿಶ್ಚಯದಿಂದ ಕೂತ್ಕೊಂತೀವಿ, ಈ ಪರಮಾತ್ಮನೇ ಬಂದು ನಮ್ಮನ್ನು ದುರ್ಗತಿಯಿಂದ ಸದ್ಗತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಬುದ್ಧಿನಲ್ಲಿ ಕೂತ್ಕೊಳ್ಳುತ್ತೆ ಅಂತ ಬಾಬಾ ಕೇತೆ. ತುಮ್ ಪರ್ ಅಭಿ ಬೃಹಸ್ಪತಿ ಕಿ ದಿಶಾ ಹೈ. ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಕೂತ್ಕೊಂಡ್ಬಿಟ್ಟಿದೆ. ಮೈನೆ ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾಯ ಫಿರ್ ರಾವಣ ನೆ ರಾಹು ಕಾ ದಶಾ ಬಿಟಾ ದಿ. ನಾನು ನಿಮ್ಮನ್ನು ಹೆಂಗೆ ಮಾಡಿದ್ದೆ, ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೆ, ರಾವಣ ಬಂದು ಈ ಮಟ್ಟಕ್ಕೆ ತಂದುಬಿಟ್ಟಿದ್ದಾನೆ. ಅಬ್ ಫಿರ್ ಬಾಪ್ ಆಯಾ ಹೈ ಸ್ವರ್ಗ ಕಾ ಮಾಲಿಕ್ ಬನಾ. ಈಗ ತಂದೆ ಬಂದಿದ್ದಾರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಿಕ್ಕೆ. ಅಥವಾ ಅಪ್ನೆ ಕೋ ಘಾಟ ನಹಿ ಲಗಾನಾ ಚಾಹಿಯೆ. ನೀವು ನಿಮ್ಗೆ ನಷ್ಟ ಮಾಡ್ಕೋಬಾರ್ದು ಅಂತ ಬಾಬಾ ಹೇಳ್ತಾರೆ. ವ್ಯಾಪಾರಿ ಲೋಗ್ ಅಪ್ನಾ ಖಾತಾ ಹಮೇಶ ಠೀಕ್ ರಖತೆ. ವ್ಯಾಪಾರ ಜನರು ಏನು ಮಾಡ್ತಾರೆ, ಯಾವಾಗಲೂ ತಮ್ಮದು ಅಕೌಂಟ್ ಎಲ್ಲನೂ ಸರಿ ಮಾಡ್ಕೊತಾರೆ. ಘಾಟಾ ಡಾಲ್ನೆ ವಾಲಂಕೋ ಅನಾಡಿ ಕಹಾ ಜಾತ. ಲಾಸ್ ಮಾಡೋರಿಗೆ ಅನಾಡಿಗಳು ಅಂತಾರೆ. ಅಬ್ ಯಹ ತೋ ಸಬ್ಸೆ ಬಡಾ ವ್ಯಾಪಾರ. ಇದು ಎಲ್ಲಕ್ಕಿಂತಲೂ ದೊಡ್ಡ ವ್ಯಾಪಾರ ಆಗಿದೆ. ಕೋಯಿ ಬಿರ್ಲಾ ವ್ಯಾಪಾರ ಯಹ ವ್ಯವಹಾರ ಕರೆ. ಯಾರೋ ಅಪರೂಪಕ್ಕೆ ಈ ಬಿಸ್ನೆಸ್ ಮಾಡ್ತಾರೆ, ಈ ವ್ಯವಹಾರ ಮಾಡ್ತಾರೆ ಅಂತಾರೆ. ಅಂದರೆ ನಮ್ಮ ಆಸೆ ಎಲ್ರಿಗೂ ಬರಲಿ ಅಂತ, ಬಟ್ ಭಾಗ್ಯ ಬೇಕಲ್ಲ, ಅದಕ್ಕೆ ಕೆಲವರು ಬಿರಳ ಬರ್ತಾರೆ. ಯಾಕೆಂದರೆ ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಕಮ್ಮಿ ತಾನೇ ಇರೋದು, ಜನಸಂಖ್ಯೆ ಇರೋದು 9 ಲಕ್ಷ, ತ್ರೇತಾಯುಗಕ್ಕೆ 33 ಕೋಟಿ. ಸೊ 2 ಯುಗದಲ್ಲಿ ಸೇರಿಸಿ 33 ಕೋಟಿನೇ ಲೆಕ್ಕ ಬರೋದು. ಅಷ್ಟೇ ಈ ಜ್ಞಾನಕ್ಕೆ ಬರೋದು ಅಂತಾರೆ. ಬೇರೆಯವ್ರಿಗೆ ನೀವು ಹೇಳಿದ್ರು ಅವ್ರು ತಿಳ್ಕೊಳಕ್ಕಿಲ್ಲ ಅಂತ. ಯಹಿ ಅವಿನಾಶಿ ವ್ಯಾಪಾರ ಹೇ ಅವ್ರ ಸಬ್ ವ್ಯಾಪಾರ ಮಿಟ್ಟಿ ಮೇ ಮಿಲ್ ಜಾನೆ. ಇದೇ ನಿಜವಾದ ಬಿಸ್ನೆಸ್ಸು. ಮಿಕ್ಕಿದ ಬಿಸ್ನೆಸ್ ಎಲ್ಲ ಮಣ್ಪಾಲಾಗುತ್ತೆ ಅಂತ. ಅಂದರೆ ಕೋಟ್ಯಾಂತರ ಮಾಡ್ತಾ ಇರ್ತಾರಲ್ಲ ಅದೆಲ್ಲ. ಅವಿ ತುಮಾರ ಸಚ್ಚಾ ವ್ಯಾಪಾರ ಹೋ ರಹಾ ಹೇ. ನಿಜವಾದ ಬಿಸ್ನೆಸ್ ಮೇಲೆ ನೀವು ನಿಜವಾದ ಬಿಸ್ನೆಸ್ ನಿಮ್ಮದು ನಡೀತಾ ಇದೆ ಅಂತಾರೆ ಬಾಬಾ. ಬಾಬಾ ಹೇ ಜ್ಞಾನ ಕಾ ಸಾಗರ್, ಸೌದಾಗರ್, ರತ್ನಾಗಾರ್. ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಅವರು ರತ್ನಾಗಾರ, ಸೌದಾಗಾರ ಅಂತ ಅವರಿಗೆ ಮಹಿಮೆ ಇದೆ. ಅಂದರೆ ಜ್ಞಾನ ಮುತ್ತು ರತ್ನಗಳನ್ನು ಬಿಸ್ನೆಸ್ ಮಾಡಿಸೋರು ಅಂತ ಸೌದಾಗಾರ ಅಂದರೆ. ಸೌದಾಗಾರ ಅಂದರೆ ವ್ಯಾಪಾರಸ್ಥರು ಅಂತ. ರತ್ನಾಗಾರ ಅಂದರೆ ರತ್ನಪಡಿ ವ್ಯಾಪಾರಿಗಳು ಅಂತ. ಸೌದಾ ಅಂದರೆ ಬಿಸ್ನೆಸ್ ಅಂತ ಹಿಂದಿನಲ್ಲಿ. ಇಲ್ಲಿ ಪ್ರದರ್ಶನಿನಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ. ಸೆಂಟರ್ ಮೇ ಕೋಯಿ ಮುಷ್ಕಿಲ್ಲ. ಎಕ್ಸಿಬಿಷನ್ ನೋಡೋಕ್ಕೆ ಜನ ಜಾಸ್ತಿ ಬರ್ತಾರಂತೆ. ಸೆಂಟರ್ ಓಪನ್ ಮಾಡಿದ್ರೆ ಅಲ್ಲಿ ಕಮ್ಮಿ ಫಿಲ್ಟರ್ ಆಗಿಬಿಡ್ತಾರೆ. ಭಾರತ್ ಬಹುತ್ ಲಂಬಾ ಚೌಡಾ है ना, सब जगह तुमको जाना है. ಭಾರತ ದೇಶ ತುಂಬ ದೊಡ್ಡದಿದೆ, ಎಲ್ಲ ಜಾಗದಲ್ಲಿ ನೀವು ಹೋಗಬೇಕು ಅಂತ ಅವಾಗೇ ಹೇಳಿಬಿಟ್ಟಿದ್ದಾರೆ ನೋಡ್ರಿ. ಅಂದರೆ ಊರೂರಿನಲ್ಲಿ ಹೋಗಿ ನೀವು ಸೇವೆ ಮಾಡಬೇಕು ಅಂತ ಅವಾಗೇ ಬಾಬಾ ಹೇಳಿದ್ದಾರೆ. ವಿಶೇಷವಾಗಿ ಹಳ್ಳಿ ಮಕ್ಕಳಿದ್ದಾರೆ ಅಂತ ನೆನೆಸ್ಕೊಂಡಿದ್ದಾರೆ. ಮುರಳಿಗಳಲ್ಲಿ ಇದ್ದಾವೆ, ಅಂಥ ಮುರಳಿಗಳು ಇದ್ದಾವೆ. ಹೋಗಿ ಹಳ್ಳಿಗೆ ಸೇವೆ ಮಾಡಿ ಅಂತ. ಸಬ್ ಜಾಗ ತುಮಕೋ ಜಾನ ಹೈ. ಎಲ್ಲ ಜಾಗಗಳಿಗೆ ನೀವು ಹೋಗಿ ಸೇವೆ ಮಾಡಿರಿ. ಪಾನಿ ಕಿ ಗಂಗಾ ಸಾರೆ ಭಾರತ್ ಮೇನ. ನೀರಿನ ಗಂಗೆ ಅಂತೂ ಇಡೀ ಭಾರತ ದೇಶದಲ್ಲಿದೆ. ಯತೋ ತುಮಕೋ ಸಮಜಾನ ಪಡೆ. ಇದನ್ನು ನೀವು ಎಲ್ರಿಗೂ ತಿಳಿಸ್ಬೇಕಾಗತ್ತೆ ಅಂತ. ಪತಿತ್ ಪಾವನ ಕೋಯಿ ಪಾನಿ ಕಿ ಗಂಗಾ ನಹಿ ಹೈ. ಪತಿತ ಪಾವನ ಯಾರು ನೀರಿನ ಗಂಗೆ ಅಲ್ಲ. ತುಮ್ ಜ್ಞಾನ ಗಂಗಾಂಕೋ ಜಾನ ಪಡೇಗ. ನೀವು ಜ್ಞಾನ ಗಂಗೆ ಇಡೀ ದೇಶದಲ್ಲಿ ಹರಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಚಾರೋ ತರಫ್ ಮೇನೆ ಪ್ರದರ್ಶನಿ ಹೋತೆ रहेंगे. ಎಲ್ಲ ಕಡೆಯಲ್ಲಿ ಮೇಳಗಳು ಪ್ರದರ್ಶನಿಗಳು ಇಡ್ತಾ ಇರ್ತಾರಲ್ವ. ದಿನ ಪ್ರತಿದಿನ ಚಿತ್ರ ಬನಾತೆ ರಹೆ. ಎಲ್ಲ ಕಡೆಯಲ್ಲಿ ಚಿತ್ರಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಐಸಾ ಶೋಭಾಯವಾನ್ ಚಿತ್ರ ಹೋ ಜೋ ದೇಖ್ನೆ ಸೆ ಹಿ ಮಜಾ ಆ ಜಾಯೆ. ರೀತಿ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡಬೇಕು. ನೀವು ಚಿತ್ರ ನೋಡ್ತಾ ಇದ್ದಂಗೆ ಖುಷಿ ಆಗ್ಬಿಡ್ಬೇಕು ಜನಕ್ಕೆ. ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಈ ಚಿತ್ರ, ಇಷ್ಟು ಅರ್ಥಗಳಿದಾವೆ ಅಂತ ಹೇಳ್ಬಿಟ್ಟು ಬರಬೇಕು ಈ ಚಿತ್ರಗಳು ನೋಡೋಕ್ಕೆ ಅಂತ. या तो ठीक समझाते हैं अब लक्ष्मी नारायण का राजधानी स्थापना हो रही.
ಇವರು ಸತ್ಯ ಹೇಳ್ತಾ ಇದ್ದಾರೆ. ನಿಜಕ್ಕೂ ಲಕ್ಷ್ಮೀನಾರಾಯಣ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. CD का ಚಿತ್ರ भी ಫಸ್ಟ್ ಕ್ಲಾಸ್. ಏಣಿ ಚಿತ್ರ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಅಭಿ ಬ್ರಾಹ್ಮಣ ಧರ್ಮ ಕಿ ಸ್ಥಾಪನಾ ಹೋ ರಹಿ ಹೈ. ಈಗ ಬ್ರಾಹ್ಮಣ ಧರ್ಮ ಏನಾಗ್ತಾ ಇದೆ, ಸ್ಥಾಪನೆ ಕಾರ್ಯ ನಡೀತಾ ಇದೆ. ये ब्राह्मण ही फिर देवता बनते हैं. तुम अभी पुरुषार्थ कर रहे हो तो दिल अंदर अपने से पूछते रहे हमारे में कोई घाटा छोटे मोटे कांटा तो नहीं है. ಈಗ ನೀವು ಸಾಧನೆ ಮಾಡ್ತಾ ಇದ್ದೀರಿ, ನಿಮ್ಮ ಒಳಗಡೆ ಬರಬೇಕು. ಏನಂತ ನೀವು ಕೇಳ್ಕೊಳ್ತಾ ಇರಬೇಕು, ನಮ್ಮಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಮುಳ್ಳುಗಳಿಲ್ವಾ ಅಂತ ನೋಡ್ಕೋಬೇಕು. ಚೆಕಿಂಗ್ ರಾತ್ರಿ ಹೊತ್ತು ಚೆಕ್ ಮಾಡ್ಕೊಳ್ಳಿ. काम का कांटा तो नहीं है, क्रोध का कांटा वह है बड़ा खराब है. ಕಾಮದ ಮುಳ್ಳು, ಕ್ರೋಧದ ಮುಳ್ಳು ತುಂಬ ಕೆಟ್ಟ ಮುಳ್ಳುಗಳು, ತುಂಬ ದುಃಖ ಕೊಡ್ತವೆ. ದೇವತಾ ಕ್ರೋಧಿ ನಹಿ ಹೋತೆ. ಸತ್ಯುಗದಲ್ಲಿ ದೇವಾದೇವತೆಗಳು ಒಬ್ಬರ ಮೇಲೆ ಒಬ್ರು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ दिखाते हैं. शंकर की आंख खुलने से विनाश हो जाता है, या तो ये कलंक लगा दिया. ಶಂಕರನ ಮೂರನೇ ಕಣ್ಣು ತೆರೆದ್ರೆ ಪ್ರಪಂಚ ವಿನಾಶ ಆಯಿತು ಅಂತ ಬರೆದಿದ್ದಾರೆ ಕಥೆಗಳಲ್ಲಿ. ಆದರೆ ಆ್ಯಕ್ಚುಲಿ ಹಂಗೇನಿಲ್ಲ, ಇದು ಕಳಂಕ. ಸೂಕ್ಷ್ಮ ವತನ್ ಶಂಕರ್ ಕೋಯಿ ಸಾಂಪಾದಿ ತೋಡಿ ಹೋಗುತ್ತೆ. ಸೂಕ್ಷ್ಮ ಲೋಕದಲ್ಲಿ ಸರ್ಪ ಇವೆಲ್ಲ ಇರುತ್ತಾ? ಸೂಕ್ಷ್ಮ ವತನ್ ಅವ್ರ ಮೂಲ ವತನ್ ಬಾಗ್ ಬಗೀಚಾ ಸರ್ಪಾದಿ ಕುಚ್ ಬಿ ನಹಿ ಹೈ. ಸೂಕ್ಷ್ಮ ಲೋಕದಲ್ಲಿ ಆಗ್ಬೋದು ಅಥವಾ ಮೂಲ ಲೋಕದಲ್ಲಿ ಆಗ್ಬೋದು. ತೋಟ, ಇದು ಉದ್ಯಾನವನ ಇವೆಲ್ಲ ಏನೋ ಬರೋದೇ ಇಲ್ಲ. ಸಬ್ ಯಹಾ ಹೋತಾ ಹೈ. ಈ ಭೂಮಿ ಮೇಲೆ ತೋಟ ಅವು ಇವೆಲ್ಲ ಇಲ್ಲಿದೆ ಅಂತ. ಸ್ವರ್ಗ भी यहाँ होता है. इस समय मनुष्य कांटे नस्ल है. ಸ್ವರ್ಗ ಇದೆ, ಭೂಮಿ ಮೇಲೆ ಇರೋದು. ಆದರೆ ಈ ಸಮಯದಲ್ಲಿ ಮನುಷ್ಯರು ಕಾಡಿನಲ್ಲಿ ಮುಳ್ಳು ಥರ ಆಗಿಬಿಟ್ಟಿದ್ದಾರೆ. इसलिए इनको कांटों का जंगल कहा जाता है. ಇದಕ್ಕೆ ಮುಳ್ಳುಗಳ ಕಾಡು ಅಂತ ಹೇಳ್ಬಿಟ್ಟು ಹೇಳೋದು. सत्युग है फूलों का बगीचा. तुम देखते हो बाबा कैसे बगीचा बनाते. ನೀವು ನೋಡ್ತಾ ಇರ್ತೀರಿ ಬಾಬಾ ಅವ್ರು ಬಂದು ಯಾವ ಥರ ತೋಟ ಮಾಡ್ತಾರೆ. ಮೋಸ್ಟ್ ಬ್ಯೂಟಿಫುಲ್ ಬನಾತೆ ಹೇ, ಸಬ್ಕಾ ಹಸೀನ್ ಬನಾತೆ ಹೇ. ತುಂಬ ಸುಂದರವಾದಂಥ ದೇಶ ಮಾಡ್ತಾ ಇದ್ದಾರೆ, ಭಾಳ ಸುಂದರವಾದಂಥ ಪ್ರಪಂಚ ಮಾಡ್ತಾ ಇದ್ದಾರೆ. ಸಬ್ ಸಜಿನಿಯಂಕೋ ಅಥವಾ ಬಚ್ಚೋಂಕೋ ಹಸೀನ್ ಬನಾತೆ. ಎಲ್ಲ ಸಜಿನಿಯರಿಗೆ ತಂದೆ ಬಂದು ಸುಂದರರನ್ನಾಗಿ ಮಾಡ್ತಾ ಇದ್ದಾರೆ. रावण ने बिल्कुल काला बना दिया. अब तुम बच्चों को खुशी होनी चाहिए, हमारे ऊपर बृहस्पति की दिशा बैठी है. ರಾವಣ ಬಿಲ್ಕುಲ್ ಕಪ್ಪಗೆ ಮಾಡಿಬಿಟ್ಟಿದ್ದಾನೆ. ನೀವು ಮಕ್ಕಳು ತುಂಬಾ ಏನಾಗಿರಬೇಕು, ಖುಷಿನಲ್ಲಿರಬೇಕು. ಹಮಾರೆ ಉಪರ್ ಬೃಹಸ್ಪತಿ ಕಿ ದಿಶಾ ಬೈಟಿ ಹೇ. ನಮ್ಮ ಮೇಲೆ ಬೃಹಸ್ಪತಿ ದಶೆ ಕೂತ್ಕೊಂಡಿದ್ಯಾ. ಆಧಾ ಸಮಯ ಸುಖ ಆಧಾ ಸಮಯ ದುಃಖ ತೋ ಉಸ್ಮೆ ಫಾಯ್ದಾ ಹಿ ಕ್ಯಾ ಹೈ. ಅರ್ಧರ್ಧ ಸುಖ ದುಃಖ ಇದ್ರೆ ಅದರಲ್ಲಿ ಏನು ಲಾಭ ಇದೆ? ನಹಿ. 75% ಹಿಸ್ಸಾ ಸುಖ, 25% ಹಿಸ್ಸಾ ದುಃಖ ಹೈ. ಮುಕ್ಕಾಲು ಭಾಗ ಈ ಪ್ರಪಂಚದಲ್ಲಿ ಸುಖ ಇರುತ್ತೆ. ಫಸ್ಟ್ ಬಂದಾಗಿಂದ ಸುಖ ಇತ್ತಲ್ಲ, ಕಾಲು ಭಾಗ ಅಷ್ಟೇ ದುಃಖ ಇದೆ. ಅರ್ಧ ಅರ್ಧ ಇಲ್ಲ ಸುಖ ದುಃಖದಲ್ಲಿ ಅಂತಾರೆ ಬಾಬಾ. यह ड्रामा बना हुआ है. बहुत लोग पूछते ड्रामा ऐसा क्यों बना है. ಕೆಲವರು ಕೇಳ್ತಾರೆ ನಾಟಕ ಮಾಡಲ್ಪಟ್ಟಿದೆ ಇದು ಅಂತಂದರೆ ಯಾಕೆ ಹಿಂಗೆ ಮಾಡಲಾಯಿತು ಅಂತ ಕ್ವಶನ್ ಮಾಡ್ತಾರೆ. ಯಾಕೆ ಅನ್ನೋದಕ್ಕೆ ಆನ್ಸರ್ ಎಲ್ಲಿದೆ? ಮಾಡಲ್ಪಟ್ಟಿದೆ ಅಂದರೆ ಆಗಿಬಿಟ್ಟಿದೆ, ಮತ್ತು ಯಾಕೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅಂತಾರೆ. ಅರೆ ಯಾತೋ ಅನಾದಿ ಹೇ ಕ್ಯೂ ಬನ ಯಾ ಪ್ರಶ್ನೆ ನಹಿ ಉಠ ಸಕ್ತಾ. ಯಾಕಾಯಿತು ಅನ್ನೋ ಪ್ರಶ್ನೆನೇ ಇದರಲ್ಲಿ ಇಲ್ವೇ ಇಲ್ಲ. यह तो अनादि अविनाशी ड्रामा बना बनी बनाई बन रही, किसको भी मोक्ष नहीं मिल सकता. ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ, ಅನಾದಿ ಅವಿನಾಶಿ ಆಗಿರ್ತಕ್ಕಂಥ ನಾಟಕ. ಇದರಲ್ಲಿ ಆತ್ಮಗಳು ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗೋದು ಮೋಕ್ಷ ಅನ್ನೋಂಥದ್ದು ಇಲ್ಲ ಅಂತ. ಮುಕ್ತಿ ಇದೆ, ಮೋಕ್ಷ ಇದೆ. ಮೋಕ್ಷಕ್ಕೂ ಮುಕ್ತಿಗೆ ಏನು ವ್ಯತ್ಯಾಸ? ಮೋಕ್ಷ ಅಂದರೆ ಆತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗೋಗೋದು ಮೋಕ್ಷ. ಪರಮಾತ್ಮನ ಹತ್ರ ಹೋಗಿ ಆತ್ಮ ಇದ್ದು ಶಾಂತಿಯನ್ನು ಅನುಭವ ಮಾಡಿಕೊಂಡು ಮತ್ತೆ ಸ್ವರ್ಗದಲ್ಲಿ ಬರೋದು ಮುಕ್ತಿ. ಎಷ್ಟು ಟೈಮ್ ಅಲ್ಲಿರುತ್ತೆ ಆತ್ಮ ಅಷ್ಟು ಟೈಮ್ ಈ ಪ್ರಪಂಚದಿಂದ ಮುಕ್ತ ಸ್ಥಿತಿಯಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಜೀವನ್ ಮುಕ್ತಿ ಅಂದ್ರೇನೋ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಜೀವನ್ ಮುಕ್ತಿ ಅಂದರೆ ಸ್ವರ್ಗದಲ್ಲಿ ಹುಟ್ತೀವಿ, ಸ್ವರ್ಗ ಸುಖ ಅನುಭವಿಸ್ತೀವಿ, ಯಾವುದೇ ಬಂಧನ ಇಲ್ಲ, ಯಾರಿಗ್ಯಾರು ಬಂಧನ ಇಲ್ಲ. ಇವತ್ತು ಮಕ್ಕಳಿಗೆ ತಂದೆ ತಾಯಿ ಬಂಧನ ಇದೆ, ಪತ್ನಿಗೆ ಪತಿ ಬಂಧನ ಇದೆ, ಗುರುಗಳಿಗೆ ಶಿಷ್ಯಂದ್ರ ಶಿಷ್ಯಂದ್ರಿಗೆ ಗುರುಗಳು, ಎಲ್ಲರಿಗೂ ಬಂಧನಗಳಿದಾವಲ್ಲ. ಪ್ರತಿಯೊಬ್ಬರು ಬಂಧನದಲ್ಲೇ ಜೀವಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಬಂಧನ ಇರೋದಿಲ್ಲ ಅಂತಾರೆ.
ये तो ಅನಾದಿ ಸೃಷ್ಟಿ ಚಲಿ ಆತಿ ಹೇ ಚಲ್ತಿ ಹಿ ರಹೆ. ಈ ಪ್ರಪಂಚ ನಡೀತಾ ಬಂದಿದೆ, ನಡೀತಾಲೇ ಇರುತ್ತೆ. ಇದು ಡ್ರಾಮಾ ಎಂಡ್ಲೆಸ್ ಅಂತಾರಲ್ವ, ಸೈಕಲ್ಗೆ ಎಂಡ್ ಎಲ್ಲಿದೆ, ಚಕ್ರ ಸುತ್ತಾನೆ ಇರುತ್ತಲ್ವ, ಹಂಗೆ. ಪ್ರಳಯ ನಹಿ ಹೋತಾ ಹೈ, ಪ್ರಳಯ ಆಗೋದಿಲ್ಲ, ಮೋಕ್ಷ ಇಲ್ಲ ಅಂತಾರೆ ಬಾಬಾ. ನೈ ದುನಿಯಾ ಬನಾತೆ ಹೇ ಪರಂತು ಇಸ್ಮೇ ಗುಂಜಾಯಿಸ್ ಕಿತ್ನಿ ಹೇ. ಬಾಬಾ ಅವರು ಹೊಸ ಪ್ರಪಂಚ ಸ್ಥಾಪನೆ ಮಾಡ್ತಾ ಇದ್ದಾರೆ, ಇದಕ್ಕೆಷ್ಟು ಇದು ನಡೀತಾ ಇದೆ. ಜಬ್ ಮನುಷ್ಯ ಪತಿ ದುಃಖಿ ಹೋತೆ ಹೇ ತಬ್ ಬುಲಾತೆ. ಪ್ರಪಂಚದಲ್ಲಿ ಜನರು ದುಃಖ ಜಾಸ್ತಿ ಆದಂಗೆಲ್ಲ ಭಗವಂತನ ಕರೀತಾರಲ್ವ. ಬಾಬಾ ಆಕರ್ ಸಬ್ಕು ಕಾಯ ಕಲ್ಪತರು ಬನಾತೆ. ತಂದೆ ಬಂದ್ಬಿಟ್ಟು ಪರಂಧಾಮದಿಂದ ಎಲ್ಲರ ಶರೀರವನ್ನು ನಿರೋಗಿ ಮಾಡ್ತಾರೆ. ಆಧಾ ಕಲ್ಪ ತುಮಾರ ಕಭಿ ಅಕಾಲಿ ಮೃತ್ಯು ನಹಿ ಹೋತೆ ಹೇ. ಅರ್ಧ ಕಲ್ಪ ನಿಮ್ಮದೆಂದು ಅಕಾಲಿಕ ಮರಣಗಳು ಇರೋದೇ ಇಲ್ಲ. ತುಮ್ ಕಾಲ್ ಪರ್ ಜೀತ್ ಪಾತೆ ಹೋ तो बच्चों को बहुत पुरुषार्थ करना चाहिए. ನೀವು ಮಾಯ ಮೇಲೆ ವಿಜಯ ಪಡಿತಾ ಇದ್ದೀರಿ ಅಂದರೆ ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಜಿತನಾ ಉಂಚ ಪದ ಪಾಯೆ ಉತನಾ ಅಚ್ಚಾ ಹೈ. ಎಷ್ಟು ಒಳ್ಳೆ ಪದವಿಗೆ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಒಳ್ಳೆಯದೇ ಅಂತ ಹೇಳ್ತಾರೆ. ಪುರುಷಾರ್ಥ ಹರ್ ಏಕ್ ಕೋ ಜಾಸ್ತಿ ಕಮಾಯಿ ಕೆ ಲಿಯೆ ಕರ್ನಾ ಹಿ ಹೈ. ಪ್ರತಿಯೊಬ್ಬರು ಜಾಸ್ತಿ ಪುರುಷಾರ್ಥ ಮಾಡಿ ಜಾಸ್ತಿ ಸಂಪಾದನೆ ಮಾಡ್ಕೋಬೇಕು ಅಂತಾರೆ. ಲಕಡಿ ವಾಲೆ ಭಿ ಕಹೆಂಗೆ ಜಾಸ್ತಿ ಕಮಾಯಿ ಕರೆ. ಕಟ್ಟಿಗೆ ವ್ಯಾಪಾರ ಮಾಡೋರು ಜಾಸ್ತಿ ಬಿಸ್ನೆಸ್ ಮಾಡಬೇಕು ಅಂತಾರೆ. ಕೊಯ್ ಠಗಿ ಸೆ ಭಿ ಕಮಾತೆ ಹೇ. ಮೋಸ ಮಾಡಿ ಕರೀತಾರೆ, ಗಳಿಸ್ತಾರೆ ದುಡ್ಡು. ಪೈಸೆ ಪರ್ ಹಿ ಆಫತ್ ಹೈ. ದುಡ್ಡಿನ ಮೇಲೇನೆ ಆಪತ್ತಿದೆ. ವಹಾ ತೋ ತುಮಾರೆ ಪೈಸೆ ಕೊಯ್ ಲೂಟ್ ನಾ ಸಕೆ. ಸತ್ಯುಗದಲ್ಲಿ ನಿಮ್ಮ ದುಡ್ಡನ್ನು ಯಾರು ಏನು ಮಾಡೋದಿಲ್ಲ, ಕಿತ್ಕೊಳ್ಳೋದಿಲ್ಲ. ದೇಖೋ ದುನಿಯಾ ಮೇ ಕ್ಯಾ ಕ್ಯಾ ಹೋ ರಹಾ ಹೈ. ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ನೋಡ್ರಿ ಅಂತಾರೆ. ಐಸಿ ಕೊಯ್ ದುಃಖ ಕಿ ಬಾತ್ ನಹಿ ಹೋತಿ. ಈ ರೀತಿ ದುಃಖದ ಮಾತುಗಳೇ ಇರೋದಿಲ್ಲ ಅಲ್ಲಿ. ಅಬ್ ತುಮ್ ಬಾಬಾ ಸೆ ಕಿತ್ನಾ ವರ್ಷ ಲೇತೆ ಹೋ. ಈಗ ನೀವು ತಂದೆಯಿಂದ ಎಷ್ಟೊಂದು ಸುಖದ ಆಸ್ತಿ ತಗೊತಾ ಇದ್ದೀರಿ. ಅಪ್ನಿ ಚಾರ್ಜ್ ಕರ್ನಿ ಚೈ ಇನ್ ಹಮ್ ಸ್ವರ್ಗ ಮೇ ಜಾನೆ ಲಾಯಕ್ ಹೈ. ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು, ನಾವು ಸ್ವರ್ಗಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವ. ನಾರದ್ ಕನಸ ಮನುಷ್ಯ ಅನೇಕ ತೀರ್ಥೋಂ ಪರ್ ಆದಿ ಜಾತೆ ರಾತೆ ಹೇ ಮಿಲ್ತಾ ಕುಚ್ ನೀ. ಎಷ್ಟೆಷ್ಟೋ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಾರೆ, ಏನೂ ಸಿಗೋದಿಲ್ಲ. ಗೀತ್ ಮೇ ಭಿ ಹೈ ನಾ ಚಾರೋ ತರಫ್ ಲಗಾಯೆ ಫಿರ್ ಭಿ ಹರ್ದಮ್ ಜೀವ. अब बाबा तुमको कितनी अच्छी यात्राएं सिखलाते. ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರಲ್ವ, ಯಾತ್ರೆಗಳು ಮಾಡ್ತಾ ಇರ್ತಾರೆ, ಎಷ್ಟು ಕಡೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇರ್ತಾರೆ, ಎಷ್ಟು ಇದರಲ್ಲಿ ಎಷ್ಟು ಕಷ್ಟ ಇದೆ. ಆದರೆ ಈ ಒಂದು ಜ್ಞಾನ ಮಾರ್ಗದಲ್ಲಿ ಕಷ್ಟ ಅನ್ನೋದಿಲ್ಲ. ಸಿರ್ಫ್ ಬಾಪ್ ಕೇತೆ ಮಾಮೆ ಕಮ್ ಯಾದ್ ಕರೋ ತುಮಾರ ವಿಕಲ್ ವಿನಾಶ. ತಂದೆ ನೆನಪು ಮಾಡಿ, ಇದರಲ್ಲಿ ಪಾಪ ನಾಶ ಆಗುತ್ತೆ. ಬಹುತ್ ಅಚ್ಚೆ ಯುಕ್ತಿ ಸುನಾತಾ ಹೂँ ಬಚ್ಚೆ ಸುನತೆ ಯಾ ಮೇರಾ ಲೋನ್ ಲಿಯಾ ಹುವಾ ಶರೀರ. ಇದು ನಂದು ಲೋನ್ ತಗೊಂಡಿರೋವಂಥ ಶರೀರ ಆಗಿದೆ. ಇಸ್ ಬಾಪ್ಗೂ ಕಿತನಿ ಖುಷಿ ಹೋತಿ. ಈ ತಂದೆಯದು ಎಷ್ಟು ಖುಷಿ ಆಗತ್ತೆ. ಇಸ್ ಹಮ್ನೆ ಬಾಬಾ ಕೋ ಶರೀರ್ ಲೋನ್ ಪರ್ ದಿಯಾ ಹೈ. ಬಾಬಾ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ. ತಂದೆ ನಮಗೆ ಲೋನ್ ಆಗಿ ಬ್ರಹ್ಮಬಾಬಾ ಶರೀರವನ್ನು ತೆಗೆದುಕೊಂಡು ಬಂದಿದ್ದಾರೆ, ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ನಾಮ್ ಭಿ ಹೈ ಭಗೀರಥ್. ಅಭಿ ತುಮ್ ಬಚ್ಚೆ ರಾಮ್ಪುರಿ ಮೇ ಚಲನೆ ಕೆ ಲಿಯೆ ಪುರುಷಾರ್ಥ ಕರ್ ರಹೆ. ರಾಮನ ಪುರಿಗೆ ಹೋಗ್ಲಿಕ್ಕೆ, ರಾಮರಾಜ್ಯಕ್ಕೆ ಹೋಗ್ಲಿಕ್ಕೆ ನೀವೆಲ್ಲ ಪುರುಷಾರ್ಥ ಮಾಡ್ತಾ ಇದ್ದೀರಾ. तो पूरा पुरुषार्थ में लग जाना चाहिए. ಚೆನ್ನಾಗಿ ಪುರುಷಾರ್ಥದಲ್ಲಿ ತಲ್ಲೀನರಾಗಿ. कांटा क्यों बनना चाहिए? ಮುಳ್ಳಾಗಬೇಡಿ. ಬ್ರಾಹ್ಮಣಿಯ ಹೋ ಸಬ್ಕಾ ಉದ್ಧಾರ ಮುರಳಿ ಪರ್ ಹೇ. ಎಲ್ಲರ ಆಧಾರ ಇರೋದು ಮುರಳಿ ಮೇಲೆ ಅಂತಾರೆ. ಎಲ್ಲರೂ ಉದ್ಧಾರ ಆಗೋದು ಮುರಳಿ ಕೇಳಿದಾಗ ಅಂತಾರೆ. ಮುರಳಿ ತುಮಕೋ ನಹಿ ಮಿಲೇಗಿ ತೋ ಶ್ರೀಮತ್ ಕಹಾ ಸೆ ಲಾಯೆಂಗೆ. ಮುರಳಿನೇ ನೀವು ಓದಲಿಲ್ಲ ಅಂದರೆ ಶ್ರೀಮತ ಎಲ್ಲಿಂದ ಬರುತ್ತೆ? ಮುರಳಿ ಓದಬೇಕು. ऐसा नहीं सिर्फ एक ब्राह्मणी को मुरली सुनानी है, कोई भी मुरली पढ़कर सुना सकते हैं. ಒಬ್ಬರೇ ಟೀಚರ್ ಹೇಳಬೇಕು ಅಂತಿಲ್ಲ, ಯಾರು ಬೇಕಾದರೂ ಮುರಳಿನ ಏನು ಮಾಡ್ಬೋದು, ಓದಿ ಹೇಳ್ಬೋದು. बोलना चाहिए आज हम तुम सुनाओ. अब तो प्रदर्शनी के चित्र भी समझाने के लिए अच्छे बने. ಇಷ್ಟೆಲ್ಲ ಚಿತ್ರಗಳು ಏನಕ್ಕೋಸ್ಕರ ಮಾಡಿರೋದು? ಎಕ್ಸಿಬಿಷನ್ಗೋಸ್ಕರ, ಜನಕ್ಕೆ ತಿಳಿಸೋಕ್ಕೋಸ್ಕರ. यह मुख्य चित्र तो अपनी दुकान पर रखो. बहुतों को कल्याण होगा. ಮೇನ್ ಚಿತ್ರಗಳು ನಿಮ್ಮ ಅಂಗಡಿನಲ್ಲಿ ಕೂಡ ನೀವು ಹಾಕೋಬಹುದು. ಅದರಿಂದ ನೋಡಿದಾಗ ಜನಕ್ಕೆ ಏನಾಗುತ್ತೆ, ನೋಡಿದಾಗ ಅವ್ರಿಗೆ ಜ್ಞಾಪಕ ಬರುತ್ತಲ್ಲ, ಬೋಲು ಆವು ಹಮ್ ತುಮಕೋ ಸಮಜಾಯೆ. ಬನ್ನಿ ನೀವು, ನಾವು ನಿಮಗೆ ಈ ವಿಚಾರಗಳ ಬಗ್ಗೆ ಹೇಳ್ತೇವೆ. ಕಿಸ್ಕಾ ಕಲ್ಯಾಣ ಕರ್ನೆ ಮೇ ಥೋಡಾ ಟೈಮ್ ಗಯಾ ತೋ ಕೊಯ್ ಹರ್ಜ ತೋಡಿ. ಈಗ ಯಾರ್ದಾದ್ರೂ ಆತ್ಮದ ಕಲ್ಯಾಣ ಮಾಡಲಿಕ್ಕೆ, ಜ್ಞಾನ ತಿಳಿಸಲಿಕ್ಕೆ ನೀವು ಟೈಮ್ ಕೊಡ್ತೀರಿ ಅಂದರೆ ಇದನ್ನು ನಿಮ್ಮ ಲಾಸ್ ಏನಾಗುತ್ತೆ? ಇದ್ರಲ್ಲಿ ನೀವೊಂದು ಲಾಭನೇ ಅಲ್ವಾ?
ಉಸ್ ಸೌದಾ ಕಾ ಸಾಥ್ ಎಸ್ ಸೌದಾ ಬಿ ಕರ್ ಸಕ್ತೆ ಹೋ. ಆ ಬಿಸ್ನೆಸ್ಸು ಈ ಬಿಸ್ನೆಸ್ ಒಟ್ಟೊಟ್ಟಿಗೆ ಮಾಡ್ಬೋದು ಅಂತಾರೆ ಬಾಬಾ. ಈಗ ಅಂಗಡಿನಲ್ಲಿ ಕೆಲವರು ಚಿತ್ರಗಳು ಹಾಕ್ಕೊಂತಾರೆ, ಬಂದವ್ರಿಗೆಲ್ಲ ಹೇಳ್ತಾ ಇರ್ತಾರೆ, ಯಹ ಬಾಬಾ ಕಿ ಅವಿನಾಶಿ ಜ್ಞಾನ ರತ್ನೋ ಕಾ ದುಕಾನ್ ಹೈ. ಇದು ಬಾಬಾರವರ ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿ ಆಗಿದೆ. नंबर 1 है सीडी का चित्र, फिर गीता है भगवान का, शिव का चित्र. भारत में शिव भगवान आया था जिसकी जयंती भी मनाते. ಭಾರತ ದೇಶದಲ್ಲಿ ಶಿವ ಭಗವಂತ ಬಂದಿದ್ರು, ಅದ್ರದ್ದೇನೆ ಇದೆಲ್ಲ ಏನು ಮಾಡ್ತಾ ಇದ್ದಾರೆ, ಜಯಂತಿ ಇದೆಲ್ಲ ಮಾಡ್ತಾ ಇದ್ದಾರೆ. ಅಬ್ ಫಿರ್ ವಹ ಬಾಪ್ ಆಯಾ, ಪುನಃ ಆ ತಂದೆ ಬಂದಿದ್ದಾರೆ. ಮೊದಲು ಬಂದೋಗಿರೋದಕ್ಕೆ ಶಿವರಾತ್ರಿ ನಡೀತಾ ಇದೆ, ಈಗ ಬಂದಿರೋದಕ್ಕೆ ನೆಕ್ಸ್ಟ್ ಶಿವರಾತ್ರಿ ಮಾಡ್ತಾರೆ. यज्ञ भी रचा हुआ है, तुम बच्चों को राजयोग का ज्ञान सुना रहे, बाबा ही आकर राजाओं का राजा बनाते हैं. ಯಜ್ಞನೂ ಮಾಡಿದ್ದಾರೆ, ರಾಜಯೋಗನೂ ಕಲಿಸ್ತಾ ಇದ್ದಾರೆ, ರಾಜರನ್ನಾಗೂ ಮಾಡ್ತಾ ಇದ್ದಾರೆ. ಬಾಬಾ ಕೇಳ್ತೆ ಹೇ ಮೈ ತುಮಕೋ ಸೂರ್ಯವಂಶಿ ರಾಜಾ ರಾಣಿ ಬನಾತ. ತಂದೆ ಹೇಳ್ತಾರೆ, ನಾನು ನಿಮ್ಮನ್ನು ಸೂರ್ಯವಂಶದ ರಾಜ ರಾಣಿಯನ್ನಾಗಿ ಮಾಡ್ತಾ ಇದ್ದೀನಿ. ಜಿನೋನ್ನೆ ವಿಕಾರೋಂ ಕಾ ರಾಜಾಯಿ, ಜಿನೋನೆ ಫಿರ್ ವಿಕಾರಿ ರಾಜಾಯೇ ನಮನ್ ಕರ್ತೆ ಹೇ. ದೇವಾನ್ ದೇವತೆಗಳಿಗೆ ವಿಕಾರಿ ರಾಜರು ಹೋಗ್ಬಿಟ್ಟು ಏನು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. तो स्वर्ग का महाराजा महारानी बनाने का पूरा पुरुषार्थ करना चाहिए. ಸ್ವರ್ಗದ ಮಹಾರಾಜ ಮಹಾರಾಣಿ ಆಗಬೇಕು ಅಂದರೆ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಬಾಬಾ ಕೊಯಿ ಮಕಾನಾದಿ ಬನಾನೆ ಕಿ ಮನ ನೈ ಕರ್ತೆ ಹೇ. ಮನೆಗಳು ಕಟ್ಟೋದಕ್ಕೆ ಬಾಬಾ ಏನು ಬೇಡ ಅಂತ ಹೇಳೋದಿಲ್ಲ, ಮಾಡಿ ಬಲ್ ಬನಾವೋ, ಪೈಸಾ है तो मिट्टी में मिल जाएंगे, उससे क्यों ना मकान बनाए आराम से रहे. ದುಡ್ಡಿತ್ತು ಅಂದರೆ ಮಣ್ಣುಪಾಲು ಆಗೋಗುತ್ತೆ, ಅದಕ್ಕೋಸ್ಕರ ಯಾಕೆ ನೀವು ಮನೆ ಕಟ್ಕೊಂಡು ಆರಾಮಾಗಿರಬಾರ್ದು, ಸೆಂಟರ್ಗಳು ಓಪನ್ ಮಾಡಬಾರ್ದು ಅಂತಾರೆ. ಪೈಸಾ ಕಾಮ್ ಮೇಲೆ ಲಗಾನ ಚಿ. ದುಡ್ಡಿದೆ ಅಂದರೆ ಕಾರ್ಯದಲ್ಲಿ ಬಳಸಿ, ಸುಮ್ಮನೆ ಇಟ್ಕೊಂಡು ವೇಸ್ಟ್ ಮಾಡಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ದುಡ್ಡಿತ್ತು ಅಂತಂದರೆ ಅದನ್ನು ಕಳಿಬೇಡ್ರಿ ಅಂತಾರೆ. ಜೈಸೆ ಕಾಶ್ಮೀರ್ ಕಾ ರಾಜ ಅಪ್ನಿ ಪ್ರಾಪರ್ಟಿ ಕೋ ಪ್ರೈವೇಟ್ ಥी, सब ಆರ್ಯ ಸಮಾಜಿयों को दे दिया ना. ಹೇಗೆ ರಾಜ ಕಾಶ್ಮೀರ್ನಲ್ಲಿದ್ದರಂತೆ, ಬೇಕಾದಷ್ಟು ಇತ್ತಂತೆ ಅವ್ರ ಹತ್ರ, ಆ ಪ್ರಾಪರ್ಟಿ ಎಲ್ಲ ಅವ್ರದ್ದು ಪ್ರೈವೇಟ್ ಇತ್ತು, ಅದನ್ನು ಆರ್ಯ ಸಮಾಜದವ್ರಿಗೆ ಏನು ಮಾಡಿಬಿಟ್ರು, ದಾನವಾಗಿ ಕೊಟ್ಬಿಟ್ರಂತೆ. ಆ ಕಾಲಕ್ಕೆ ಹಿಂದೆ ನಡೆದಿರೋದು. अपने धर्म जाति के लिए करते, यहाँ तो यह नई बात, वह बात नहीं है. ಅವ್ರ ಧರ್ಮ ಜಾತಿ ಅವ್ರದ್ದು ಉದ್ಧಾರಕ್ಕೋಸ್ಕರ ಅವರು ಮಾಡ್ತಾರೆ. ಇಲ್ಲಿ ಆ ಥರ ಮಾತೇನಿಲ್ಲ. ಇಲ್ಲಿ ಎಲ್ಲರ ಒಂದು ಉದ್ಧಾರಕ್ಕೋಸ್ಕರ ಬಾಬಾ ಅವರು, ಸರ್ವರ ಕಲ್ಯಾಣಕ್ಕೋಸ್ಕರ ಬಾಬಾ ಅವರು ಇಷ್ಟೆಲ್ಲ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಜಾತಿ ಮತ ಏನಿಲ್ಲ. ದೇಹಕ್ಕೆ ಬಿ ಜಾತಿ ಆದಿ. ಈ ದೇಹದ್ದೇ ಎಲ್ಲ ಜಾತಿಗಳು ಮಾಡ್ಕೊಂಡಿರೋದು ಅಂತಾರೆ. ಆತ್ಮಕ್ಕೆ ಜಾತಿ ಎಲ್ಲಿದೆ ಅಂತ, ಆತ್ಮಜ್ಯೋತಿಗೆ ಜಾತಿನೇ ಇಲ್ಲ. मैं तो तुम आत्माओं को विश्व का बादशाह ही देता हूँ, पवित्र बनाए ड्रामानुसार ಭಾರತವಾಸಿ ರಾಜ್ಯಭಾಗ್ಯ ಲೇಂಗೆ. ನಾನಂತೂ ನಿಮಗೆ ಪಾವನ ಮಾಡ್ತೀನಿ, ರಾಜ್ಯಭಾಗ್ಯ ಕೊಡ್ತೀನಿ, ಪವಿತ್ರನಾಗಿ ಮಾಡ್ತೀನಿ. ನಾಟಕದ ಅನುಸಾರವಾಗಿ ಭಾರತವಾಸಿಗಳೇನೆ ರಾಜ್ಯಭಾಗ್ಯವನ್ನೇನು ಮಾಡ್ತಾರೆ, ತಗೊತಾರೆ. अब तुम बच्चे जानते हो हमारे ऊपर बृहस्पति की दिशा बैठी. ನಿಮ್ಮ ಮೇಲೆ ಇವಾಗ ಬೃಹಸ್ಪತಿ ದಶೆ ಅನ್ನೋದು ಕೂತಿದೆ. ಶ್ರೀಮತ್ಯತು ಮಾಮೇಕಂ ಯಾದ್ ಕರೋ ಕೋಯಿ ನई ಬಾತ್ ನಹೀ ಹೈ. ತಂದೆ ಹೇಳ್ತಾರೆ, ಶ್ರೀಮತದಂತೆ ನೀವು ನನ್ನನ್ನೇ ನೆನಪು ಮಾಡಿ, ಇದೇನು ಹೊಸ ಮಾತೇನಿಲ್ಲ. ಭಕ್ತಿ ಮಾರ್ಗ ಮೇ ವ್ಯಾಪಾರಿ ಲೋಗ್ ಕುಚ್ ನಾ ಕುಚ್ ಧರ್ಮ ಜರೂರ್ ನಿಕಾಲ್ತೇನ. ಭಕ್ತಿ ಮಾರ್ಗದಲ್ಲಿ ದಾನ ಧರ್ಮಕ್ಕೋಸ್ಕರ ಮಾಡ್ತಾ ಇರ್ತಾರಲ್ಲ ವ್ಯಾಪಾರಸ್ಥರು, उनका तो दूसरा जन्म में अल्पकाल के लिए मिलता है. ಅವ್ರು ಮಾಡಿರೋ ದಾನ ಧರ್ಮ ಮುಂದಿನ ಜನ್ಮಕ್ಕೆ ಅಲ್ಪಕಾಲಕ್ಕೆ ಸಿಗ್ತಾ ಹೋಗುತ್ತೆ. ಅಬ್ ತೋ ಡೈರೆಕ್ಟ್ ಆಯಾ ಹೂँ ತುಮಕೋ ಇಸ್ ಕಾರ್ಯ ಮೇ ಲಗಾನ. ನೋಡಿ, ಈಗ ನಾನೇ ಬಂದಿದ್ದೀನಿ, ನೀವು ಈ ನನ್ನ ಕಾರ್ಯದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಮುಜೆ ತೋ ಕುಚ್ ನಹಿ ಚಾಹಿಯೆ. ಶಿವ ಬಾಬಾ ಹೇಳ್ತಾರೆ, ನನಗೇನು ಬೇಕಾಗಿಲ್ಲ. ಜನಸೇವೆ ಮಾಡಿ. ಶಿವ ಬಾಬಾಕ್ಕೂ ಅಪ್ನೇ ಲಿಯೇ ಕೋಯಿ ಮಕಾನ್ ಆದಿ ಬನಾನಾ ಹೈ ಕ್ಯಾ. ಶಿವ ಬಾಬಾ ಅವ್ರಿಗೂ ಇರ್ಲಿಕ್ಕೋಸ್ಕರ ಏನೋ ಮನೆ ಕಟ್ಕೋಬೇಕಾಗಿಲ್ಲ. यह तो सब ब्राह्मणों का है. गरीब साहूकार सब मिट्टी में इकट्ठे रहते हैं. ಬಡವರು ಸಾಹುಕಾರ ಎಲ್ಲ ಒಟ್ಟಿಗೆ ಇರ್ತಾರಲ್ವ. कोई कोई बिगड़ते हैं, ಕೆಲವರು ಮುನ್ಸ್ಕೊತಾರೆ. भगवान के पास भी ಸಮದೃಷ್ಟಿ नहीं है. कोई तो महल में, कोई झोपड़ी में रखते हैं. ಕೆಲವರು ಭಗವಂತನಿಗೆ ಇನ್ಸಲ್ಟ್ ಮಾಡ್ತಾರೆ. ಏನಪ್ಪ ಭಗವಂತ ಹಿಂಗೆ ಮಾಡಿಬಿಟ್ಟಿದ್ದಾರೆ ಪ್ರಪಂಚ. ಕೆಲವ್ರು ನೋಡಿದ್ರೆ ಐಷಾರಾಮಿ ಜೀವನ, ಬಂಗ್ಲಾಗಳಲ್ಲಿ ವಾಸ ಮಾಡ್ತಾರೆ. ಕೆಲವ್ರು ನೋಡಿದ್ರೆ ಗುಡಿಸಲು ಇಲ್ಲ, ಹಿಂಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಶಿವ ಬಾಬಾ ಕೋ ಭೂಲ್ ಜಾತೆ ಹೈ, ಶಿವ ಬಾಬಾ ಕಿ ಯಾದ್ ಮೇ ರಹೆ ತೋ ಕಭಿ ಐಸಾ ನಾ ಕರೆ. ಶಿವ ಬಾಬಾ ಅವ್ರು ಮರ್ತೋಗ್ಬಿಡ್ತಾರೆ. ನೆನಪಿನಲ್ಲಿದ್ದರೆ ಈ ರೀತಿ
ಹೇಳೋದಿಲ್ಲ, सबसे पूछना होता है ना. ಎಲ್ಲರ ಹತ್ರ ಕೇಳಬೇಕಾಗುತ್ತೆ. देखा जाता है या घर में ऐसा आराम में से रहना है या प्रबंध देना पड़े, इसलिए बाबा कहते हैं सबकी ಖಾತ್ರಿ करो. ಇಲ್ಲಿಗೆ ಮಧುಬನಕ್ಕೆ ಬಂದಾಗ ಎಲ್ರಿಗೂ ಆರಾಮಾಗಿಡ್ರಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಬಿಲ್ಡಿಂಗ್ಸು ಕಟ್ಸಿರೋ ಅಂಥದ್ದು. कोई भी चीज़ ना हो तो मिल सकती हैं. ಯಾವುದಾದ್ರೂ ವಸ್ತುಗಳಿಲ್ಲ ಅಂದರೂ ಕೂಡ ನಿಮಗೆ ಸಿಕ್ಕುತ್ತೆ, ತಗೋಬೋದು. ಬಾಬಾ तो बच्चों पर लव रहता है, इतना लव और कोई का रह ना सके. ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದೆ, ಇಷ್ಟೊಂದು ಪ್ರೀತಿ ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. बच्चों को कितना समझाने का पुरुषार्थ कर औरों को लिए ಯುಕ್ತಿ ರಚೆ. ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡಿ ಯುಕ್ತಿ ಮಾಡಿ ಬೇರೆಯವ್ರಿಗೂ ತಿಳಿಸ್ಬೇಕು. इसमें चाहिए 3 पृथ्वी. ಇದರಲ್ಲಿ ಬೇಕು 3 ಹೆಜ್ಜೆ ಜಾಗ ಅಂತ. जिसमें बच्चियाँ समझाती रही, ಅದರಲ್ಲಿ ಹೋಗಿ ಮಕ್ಕಳು ಹೇಳ್ತಾ ಇರಬೇಕು ಜ್ಞಾನನ. कोई बड़े आदमी का हाल हो, हम सिर्फ चित्र रख देते हैं, 1-2 घंटा सुबह शाम को क्लास में कर चले जाएंगे. ಈ ದೊಡ್ಡ ವ್ಯಕ್ತಿಗಳು ಹಾಲ್ ಇರುತ್ತೆ, ಸುಮ್ಮನೆ ಕಟ್ಕೊಂಡಿರ್ತಾರೆ, ಅದರಲ್ಲಿ ನಾವು ಚಿತ್ರಗಳಿಟ್ಕೊಂಡು 1-2 ಗಂಟೆ ಸೇವೆ ಮಾಡಿಬಿಟ್ಟು ಬರ್ತೀವಿ ಅಂತೇಳ್ಬಿಟ್ಟು ಬೆಳಗ್ಗೆ ಸಂಜೆ ಕ್ಲಾಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಬೇಕು. ಖರ್ಚು ಸಬ್ ಹಮಾರಾ ಹೇ, ನಾಮ್ ತುಮಾರಾ ಹೋಗಾ. ಖರ್ಚು ಮಾಡೋದು ನಾವು, ಹೆಸರು ನಿಮಗೆ ಬರುತ್ತೆ ಅಂತೇಳ್ಬಿಟ್ಟು ಅವ್ರಿಗೆ ಹೇಳಿ ಸೇವೆ ಮಾಡಿ ಅಂತ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ. ಬಹುತ್ ಆಕರ್ ಕೌಡೆ ಸೆ ಹೀರೆ ಜೈಸ ಬನೆ. ಅನೇಕರು ಬರ್ತಾರೆ, ಈ ಜ್ಞಾನ ಕೇಳ್ತಾರೆ, ಕೌಡೆಯಿಂದ ವಜ್ರ ಸಮಾನ ಹಾಕ್ತಾರೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते.